ಶರಣ್ ಸರ್ನ ಫಸ್ಟ್ ಮಾತಾಡ್ಸ್ಬೇಕಾಗಿತ್ತು, ಬಟ್ ಒಂದಿಬ್ರು ಆರ್ಟಿಸ್ಟು ಅವ್ರನ್ನೆಲ್ಲ ಮಾತಾಡ್ಸಿ ನಿಮ್ಮನ್ನು ಮಾತಾಡ್ಸ್ತೀನಿ ಸರ್, ಯಾಕಂದ್ರೆ ನೀವು ಅವ್ರದ್ದೆಲ್ಲ ಕೇಳಿಸ್ಕೊಳ್ಳಿ ಮಾತು ಅನ್ನೋದು ಒಂದು ಆಸೆ. ಸೊ ಮೊದಲಿಗೆ ಮಾಂತೇಶ್ ಮತ್ತೆ ರಘು ಅವರಿಂದಾನೇ ಶುರು ಮಾಡ್ಬಿಡ್ತೀನಿ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಒಬ್ಬ ಕಾಮಿಡಿಯನ್ ಆಗಿ ಈ ಸಿನಿಮಾದ ಮುಖಾಂತರ ಬರ್ತಾ ಇದ್ದೀನಿ. ನಿಜವಲ್ಲೂ ತುಂಬ ಖುಷಿ ಇದೆ ಶರಣ್ ಸರ್ ಬಂದಿದ್ದು ಇವತ್ತು. ಯಾಕೆ ಅಂದರೆ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೇಳ್ತಿದ್ದೆ, ಸರ್ ತುಂಬ ಸೀರಿಯಸ್ ಆಗಿ ಹೋಗ್ತಿದ್ರೆ ಅಲ್ಲೊಂದು ಕಾಮಿಡಿ ಕೊಟ್ಬಿಡೋಣ ಸರ್, ಒಂದು ರಿಲ್ಯಾಕ್ಸ್ ಆಗುತ್ತೆ ಅಂತ. ಅದನ್ನು ಕಲ್ತಿದ್ದೆ ಶರಣ್ ಸರಿಂದ ನಾನು. ನಾನೊಂದು ಬಕ್ರಾ ಶೋ ಮಾಡಬೇಕಾದ್ರೆ ಸರ್ನ ಬಕ್ರಾ ಮಾಡಿದ್ದೆ. ಅಲ್ಲಿಂದ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ ನಾನು. ತುಂಬ ಖುಷಿ ಆಯಿತು ಸರ್ ನೀವು ಬಂದಿದ್ದು, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದು. ಇನ್ನು ಡೈರೆಕ್ಷನ್ ಟೀಮ್ ಬಗ್ಗೆ ಏನು ಹೇಳೋದು, ಪ್ರತಿಯೊಂದು ಕಡೆನೂ ನಮಗೆ ಏನು ಹೇಳ್ತಾರೆ ಫ್ರೀ ಬಿಟ್ಟಿದ್ರು. ಎಲ್ಲ ಕಡೆನೂ ಒಂದು ಡೈಲಾಗ್ ವರ್ಷನ್ ಆಗಿರ್ಬೋದು, ಸರ್ ಇಂಪ್ರೂವೈಸೇಷನ್ ಮಾಡ್ಕೊಳ್ಳಿ, ಒಬ್ಬ ಕಾಮಿಡಿಯನ್ಗೆ ಬಿಟ್ಟರೆ ನೀವು ಚೆನ್ನಾಗಿ ಮಾಡ್ಕೊತೀರಾ ಅಂತ. ಆ ಸೀನ್ ಹೇಳೋರು, ಆ ಸೀನ್ಗೆ ನಾನೇ ಡೈಲಾಗ್ಗಳನ್ನ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಿದ್ದೆ. ಪ್ರೊಡ್ಯೂಸರ್ ತುಂಬ ಸಖತ್ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾಗೆ ಒಳ್ಳೆಯದಾಗಲಿ. ಇವತ್ತೇನು ಸಪೋರ್ಟ್ ಸಿಗ್ತಿದೆ ಅದು ಸಿನಿಮಾ ಬಿಡುಗಡೆ ಆದಾಗಲೂ ಸಿಗಲಿ. ಹೇಳಿದ್ರು ಇದು ದೆವ್ವ ಇಲ್ಲ ಅಂತ. ಅಲ್ಲ ಮೇಡಮ್, ದೆವ್ವ ಖಂಡಿತವಾಗ್ಲೂ ಹೇಳ್ತೀವಿ. ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದ್ದು ಸಿನಿಮಾ ಟೀಮ್ ಅವ್ರಿಗೇನೆ. ಆ್ಯಕ್ಚುಲಿ ನಾವೆಲ್ಲೂ ಹೇಳ್ಕೊಂಡಿರಲಿಲ್ಲ. ಒಂದಿನ ರಾತ್ರಿ 2 ಗಂಟೆಲಿ ಶೂಟ್ ನಡೀತಾ ಇದೆ. ಆ ಮನೆ ತೋರಿಸ್ತಾರಲ್ಲ ಓಪನಿಂಗು, ಸಕಲೇಶ್ಪುರದಲ್ಲಿ ಶೂಟ್ ನಡೀತಾ ಇದೆ. ಹಾಲಲ್ಲಿ ಎಲ್ಲರೂ ಶೂಟ್ ಮಾಡ್ತಿದ್ದಾರೆ. ಸೊ 1.5 ಅವರ್ ಗ್ಯಾಪ್ ಇತ್ತು. ನಾನು ರೂಮಲ್ಲಿ ಮಲಗಿದ್ದೆ, ಒಂದು ರಿಲ್ಯಾಕ್ಸ್ ಮಾಡೋಣ ಅಂತೇಳಿ. ಒಂದು ಬೆಡ್ಡಲ್ಲಿ ಹಿಂಗೆ ಮಲಗಿದ್ದೆ ಸ್ಟ್ರೈಟಾಗೆ. ಈ ಕಡೆ ಒಂದು ಕೈ ಇತ್ತು. ಓ ಸಾರಿ ಮೇಡಮ್ ಅಂದ್ಬಿಟ್ಟು ಈ ಕಡೆ ಮಲ್ಕೊಂಬಿಟ್ಟೆ. ಈ ಕಡೆ ತಿರ್ಗಕ್ಕೆ ಹೋಗ್ತಾ ಇದ್ದೀನಿ, ತಿರ್ಗಕ್ಕೆ ಆಗ್ತಿಲ್ಲ ನನಗೆ. ಆಮೇಲೆ ನೋಡ್ತೀನಿ ಯಾರೂ ಇಲ್ಲ. ಏನಿದು, ಏನೋ ಭಯ ಆಗ್ತಿದೆ ಅಂತ. ಕೆಲವ್ರು ಭ್ರಮೆ ಇರುತ್ತೆ, ಇದೇನೋ ನೈಟ್ ಮಲಗ್ಬೇಕಾರೆ ಏನೇನೋ ಅನ್ಸುತ್ತಲ್ಲ ಅನ್ನೋ. ನಾನು ಧೈರ್ಯ ಮಾಡಿ ಓಂ ರಾಘವೇಂದ್ರ ಸ್ವಾಮಿ ಅನ್ಕೊಂಡು ಪಟ್ಟ ಅಂತ ತಿರುಗ್ದೆ. ಯಾರೂ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀನಿ ಅಂತ ಕಂಡ್ಬಿಟ್ಟಿದ್ದೀನಿ. ಜಲ್ 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 ಸೌಂಡ್ ಎಲ್ಲ ಕೇಳಿಸ್ತಿದೆ. ಏನೇನೋ ಆಗ್ತಿದೆ, ಇದೆಲ್ಲ ಭ್ರಮೆ, ಇದೇನೋ ನಮಗೆ ಕನಸಲ್ಲಿ ಏನೇನೋ ಆಗ್ತಿದೆ ಅಂತ ನಾನು ಎದ್ಬಿಟ್ಟು ಸೀದಾ ಆಚೆ ಬಂದು ಕೂತ್ಕೊಂಡೆ. ಹೀರೋ ಕೇಳಿದೆ, ಏನು ಸರ್ ಮುಗೀತಾ ನಿಮ್ಮದು? ಇನ್ನೂ 1 ಅವರ್ ಗ್ಯಾಪ್ ಇದೆ, ಬನ್ನಿ ಮಲ್ಕೊಳ್ಳೋಣ ಅಂತ ಅವ್ರನ್ನ ಕರ್ಕೊಂಡ್ಬಂದೆ. ಅದೇ ರೂಮು, ಆ ಕಡೆ ಬೆಡ್ಡಲ್ಲಿ ಅವರು, ಈ ಕಡೆ ಬೆಡ್ಡಲ್ಲಿ ನಾನು ಮಲ್ಕೊಂಡು ಸ್ವಲ್ಪ ಹೊತ್ತು ಹೆಂಗೋ ಪಕ್ಕದಲ್ಲಿ ಇದಾರಲ್ಲ, ಭಯ ಹೋಗುತ್ತೆ ಅಂತ ನಾನು ಮಲಗಿದ್ದೀನಿ. 5 ನಿಮಿಷ ಅಷ್ಟೇ ಸರ್. ರಘು ಬಿಡಿಸು ರಘು ಅಂತ ಅವ್ರಿಗೆ ಹಿಂಗೆ ಕೈ ಲಾಕೋರ್ಗೆ. ಸೀರಿಯಸ್ಲಿ ಹೇಳ್ತಿದ್ದೀನಿ, ಇದು ಹಿಂಗೆ ಹಿಡ್ಕೊಂಬಿಟ್ಟಿದೆ. ನಾನು ಅವ್ರನ್ನ ಹೋಗಿ ಕೈಯಲ್ಲಿ ಹಿಡ್ಕೊಂಡು ಎಳೆದು ಎತ್ತೆಲ್ಲ ಆದಮೇಲೆ ಅವ್ರು ಹೇಳ್ತಿದ್ದಾರೆ, ಸರ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ನಾನು ಇದೆಲ್ಲ ನಂಬೋದೇ ಇಲ್ಲ, ನನಗೆ ಈ ಥರ ಆಯಿತು ಅಂತ. ಆಮೇಲೆ ನಾನು ಡೈರೆಕ್ಟರ್ ಹತ್ರ ಹೇಳಿದೆ, ಹಿಂಗೆಲ್ಲ ಆಯಿತು ಸರ್, ಹಿಂಗೆ ಪ್ರಾಬ್ಲಮ್ ಆಯಿತು, ನಮಗೆ ಭಯ ಆಯಿತು ಅಂದರೆ, ಸರ್ ನಮ್ಮ ಸಿನಿಮಾ ಸ್ಟೋರಿನೇ ಇದು ಸರ್ ಅಂದರು. ಹಾಂ, ನನ್ನ ಸ್ಟೋರಿನೇ ಕೇಳಿರಲಿಲ್ಲ. ಆ್ಯಕ್ಚುಲಿ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ಅವತ್ತಿಂದ ನಮ್ಗೆ ಆ ಮನೇಲಿ ಶೂಟ್ ಮಾಡ್ಬೇಕಾದ್ರೆ ರಾತ್ರಿ ಹೊತ್ತು ಭಾಳ ಗೋಸ್ಟ್ ಅಂಟೆಡ್ ಏನೋ ಆ್ಯಪೆಲ್ಲ ಹಾಕ್ಕೊಂಡು ಎಲ್ಲೈತೆ ದೆವ್ವ ಅಂತೆಲ್ಲ ಹುಡುಕಿದ್ದೀವಿ ನಾವು. ಈ ಥರದ್ದೊಂದು ಇನ್ಸಿಡೆಂಟ್ ಆಗಿತ್ತು. ಬಟ್ ಅದಾದಮೇಲೆ ನಾವು ರಾಯರಿಗೆ ತುಂಬ ಬೇಡ್ಕೊಂಡು, ರಾಯರನ್ನ ತುಂಬ ನಂಬ್ತೀನಿ ನಾನು. ಆ್ಯಕ್ಚುಲಿ ಇವತ್ತು ನನ್ನ ಬೆಳವಣಿಗೆಗೆ ರಾಯರೇ ಕಾರಣ. ಸೊ ಅದ್ಭುತವಾಗಿ ಒಂದು ಸಾಂಗ್ ಕೂಡ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೇನು ಹೇಳೋಕ್ಕಾಗಲ್ಲ, ಮಾತಾಡಿ ಸರ್. ಥ್ಯಾಂಕ್ ಯು. ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ ನಿಮಗೂ ಕೂಡ. ಮಾಂತೇಶ್ ಅವ್ರು ಹೇಳಿ, ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ರಿ ಹೀರೋಯಿನ್ಗೆ ಪ್ರಪೋಸ್ ಮಾಡೋ ಸೀನ್ ಕೊಟ್ಟಿದ್ದಾರೆ ಮೇಡಮ್ ಅಂತ. ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ ಇದೆ? ಅದು ಬೇರೆ ಸಿನಿಮಾ. ಅಲ್ಲ, ಇದ್ರಲ್ಲಿ ದೆವ್ವಾಗ ಏನಾದ್ರು ಪ್ರಪೋಸ್ ಮಾಡೋ ಸೀನ್ಸ್ ಎಲ್ಲ ಇದೆಯಾ ನಿಮಗೆ? ಇಲ್ಲ, ಬೇರೆ ತರ ಇಲ್ಲ ಮೇಡಮ್, ಆ ಥರ ಏನಿಲ್ಲ. ಬ್ಲಶ್ ಆಗ್ತಾ ಇದ್ದಾರೆ. ಆಯ್ತು, ಹೇಳಿ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನಿಮ್ಮನ್ನ ನೋಡಿ ಆ ಥರ ಅನ್ನಿಸ್ತು ಅಷ್ಟೇ. ಎಸ್, ರಘು ನಿಜವಾಗ್ಲೂ ಭಯ ಆಯ್ತಾ ಹೀರೋ ಜೊತೆ ಮಲಗಬೇಕು ಅಂತೇಳಿ ಹಂಗೆ ಕರ್ಕೊಂಡು ಹೋದ ನೀನು? ಇಲ್ಲ ಸಾರಿ, ಅಲ್ಲ ಅದ್ರ ಬದಲು ಮೇಡಮ್ಗೆ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಆಗೋಗಿರೋದು. ದೆವ್ವ ಅವರೇ ಅಲ್ಲ, ದೆವ್ವ ಕಳಿಸ್ಬಿಟ್ಟಿರೋರು ಅಂತ. ದೆವ್ವ ಅವ್ರ ಮೈ ಮೇಲೆ ತಾನೇ ಇರೋದು. ಎಸ್, ಥ್ಯಾಂಕ್ ಯು. ಇಲ್ಲ ಸರ್, ಭಯ. ನನಗೆ ದೆವ್ವ ಸಿನಿಮಾನೇ ನೋಡಲ್ಲ ನನಗೆ. ನೈಟ್ ಹೊತ್ತು ನೋಡಿದ್ರೆ ಡೇಲ್ ಮಾತ್ರ. ಎಸ್, ಥ್ಯಾಂಕ್ ಯು. ಬಂದಿರೋ ಮೀಡಿಯಾ ಮಿತ್ರರಿಗೆಲ್ಲರೂ ಥ್ಯಾಂಕ್ ಯು. ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಂದಿದ್ದು ಬಹಳ ಖುಷಿ ಆಯಿತು. ಇದರಲ್ಲೊಂದು ಪಾತ್ರ ಮಾಡಿದ್ದೀನಿ. ಪಾತ್ರ ಚೆನ್ನಾಗಿದೆ ಮೇಡಮ್, ನಿಜವಾಗ್ಲೂ. ನೀವು ಕ್ಯಾಮ್ರಾ ಕಡೆ ನೋಡ್ಕೊಂಡು ಮಾತಾಡಿ. ಎಸ್,
ಪ್ರತಿ ಊರಲ್ಲಿ ಇರೋ ಒಂದು ಪಾತ್ರನೇ. ಯಾಕಂದರೆ ಪ್ರತಿ ಊರಲ್ಲಿ ಒಬ್ಬನು ಇರ್ತಾನೆ ಬಿಲ್ಡಪ್ ರಾಜ, ಅವನ ಕೈಲಿ ಏನೂ ಆಗಲ್ಲ, ಬರೀ ಬಿಲ್ಡಪ್ ತೊಗೊಳ್ತಿರ್ತಾನೆ. ಆ ಥರದ್ದೊಂದು ರಿಲೇಟೆಡ್ ಪಾತ್ರ ನೋಡಿದವ್ರಿಗೆ ಅರ್ಥ ಆಗುತ್ತೆ ನಮ್ಮೂರಲ್ಲಿ ಈ ಥರದ್ದೊಂದು ಪಾತ್ರ ಇರುತ್ತೆ ಅಂತ. ಸೊ ಒಂದು ನ್ಯಾಚುರಲ್ ಆಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಡೈರೆಕ್ಟರ್ ಸರ್, ನವೀನ್ ಸರ್, ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ. ಮೇಡಮ್ ನಿಮಗೂ ಆಲ್ ದಿ ಬೆಸ್ಟ್. ಈ ಖಂಡಿತವಾಗ್ಲೂ ಅದು ನನಗಲ್ಲಿ ಎಲ್ರಿಗೂ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ ಮೇಡಮ್, ಈ ಸಿನಿಮಾ ದೊಡ್ಡ ಸಕ್ಸಸ್ ಕಾಣಲಿ ಅಂತ ಮನಸಾರ ಹಾರೈಸ್ತೀನಿ. ಎಂಟೈರ್ ನಾನಿನ್ನ ಬಿಡಲಾರೆ ಸಿನಿಮಾ ತಂಡಕ್ಕೆ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬ ಒಳ್ಳೇದಾಗಲಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಾಗಲಿ. ಆಯ್ತು ಸರ್, ಥ್ಯಾಂಕ್ ಯು ಸರ್. ಹಾಗೆ ಈ ಸಿನಿಮಾದಲ್ಲಿ ಡ್ಯಾನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹಾಗೆ ಮ್ಯೂಸಿಕ್ ಮಾಡಿರುವಂಥ ತ್ಯಾಗರಾಜ್ ಸರ್ ಬರಬೇಕು. DOP ವೀರೇಶ್ ಅವ್ರ ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್. ಅಯ್ಯೋ, ಸಿನಿಮಾ ಕಣ್ಣು ನೀವು, ಬನ್ನಿ. ಅವ್ರನ್ನೆಲ್ಲ ಕರಿತೀನಿ, ಬನ್ನಿ. ಹೇಳಿ ಸರ್, ಹೇಳ್ತಾ ಇದ್ರಿ ಆಕ್ಷನ್ ಮಾಡಿಸಿದ್ದೀನಿ ಅಂತ. ಒಂಚೂರು ಮುಂದೆ ಬನ್ನಿ, ಲೈಟ್. ಹಾಂ, ಸಾಕು. ಓಕೆ. ಎಲ್ಲರಿಗೂ ನಮಸ್ತೆ. ಶರಣ ಸರ್ ನಮಸ್ತೆ. ಸರ್ ಜೊತೆ ನಾನು ಫೈಟ್ ಮಾಡಿಲ್ಲ, ಮಾಡಿಸ್ತೀನಿ. ಬಟ್ಟು 100% ಬೇರೆ ಥರ ಮಾಡಿಸ್ತೀನಿ ಸರ್. ನಿಮ್ಮ ಜೊತೆ ನಾನು ಮಾಡಬೇಕು ಅನ್ನೋ ತುಂಬ ಆಸೆ ಇದೆ ಮೊದಲಿಂದ ನನಗೆ. ಅಮ್ಲಿ ಮೇಡಮ್ ಬರ್ಬೇಕು ಮೇಲ್ಗಡೆ, ನಾನು ಅವ್ರ ಎದುರುಗಡೆ ಹೇಳ್ಬೇಕು ನಾನು. ಆಯ್ತು, ಬನ್ನಿ ಮೇಡಮ್, ಬನ್ನಿ. ಇವರು ಇಲ್ಲಿಗೆ ಪ್ರೆಸ್ ಮೀಟಲ್ಲಿ ನೋಡಿದಾಗ ನಾನು ಪೋಸ್ಟರ್ ನೋಡಿ ಇವ್ರು ಪ್ರೆಸ್ ಮೀಟಿಗೆ ಎಂಟ್ರಿ ಆದಲ್ಲ, ಇವರು ಅಂತೂ ಗುರುತೇ ಸಿಗ್ಲಿಲ್ಲ. ಅಷ್ಟು ಒಂಥರ ಅವ್ರ ಮುಖದಲ್ಲಿ ಒಂದು ಇನೋಸೆನ್ಸ್ ಇದೆ. ಅಲ್ಲಿ ಅವರೇ ಸ್ಕ್ರೀನ್ ಮೇಲೆ ಭಯ ಪಡಿಸಿರೋದಂತ ಗೊತ್ತಾಗಲ್ಲ. ಹೇಳಿ ಸರ್, ಈಗ ಅದೇನು ರಿಕ್ವೆಸ್ಟ್ ಮಾಡಿ ಅವ್ರನ್ನ ವೇದಿಕೆ ಮೇಲೆ ಕರ್ಸಿದ್ರಲ್ಲ, ಹೇಳಿ. ಇಲ್ಲ, ಯಾಕಂದರೆ ನಾನು ಒಂದು ಫೈರ್ ಫೈಟ್ ಮಾಡಿದೆ. ಆ ಫೈಟ್ ಮಾಡುವಾಗ, ಯಾಕಂದರೆ ಫೈರ್ ಫೈಟ್ ಅಂದರೆ ಅಪ್ಪು ಸಾರೇ ನೆನಪಾಗ್ತಾರೆ ನನಗೆ ಯಾವಾಗ್ಲೂ. ಅದನ್ನು ಇವರಲ್ಲಿ ನಾನು ಕಂಡೆ ನಿಜವಾಗ್ಲೂ. ಯಾಕಂದರೆ ಒಬ್ಬರು ಲೇಡೀಸ್ ಹತ್ರ ಮಾಡಿಸ್ಬೇಕು ಅಂದರೆ, ಒಬ್ಬರು ಹೀರೋಯಿನ್ ಹತ್ರ ಮಾಡಿಸ್ಬೇಕು ಅಂದರೆ ನಮಗೆ ತುಂಬ ಜವಾಬ್ದಾರಿ ಇರುತ್ತೆ. ಮತ್ತು ಬೆಂಕಿ ಫೈಟ್, ಆ ಫೈಟ್ ಮಾಡಿಸುವಾಗ ಏನಾಯಿತು ಅಂದರೆ, ನೈಟಲ್ಲಿ ಆ ಡಿಪಾರ್ಟ್ಮೆಂಟ್ ಅವರು ಇದನ್ನು ಫೈರ್ ಜೆಲ್ಲು ಇದೆಲ್ಲ ತಂದಿರಲಿಲ್ಲ. ಯಾವುದೋ ಆಮೇಲೆ ಕೋಲ್ಡ್ ಕ್ರೀಮ್ ಅಂತ ತರಿಸಿ ಸ್ವಲ್ಪ ಇದು ಮಾಡಿ ಹಿಂಗಾಗ್ತು. ಪಾಪ ಹಂಗೋ ನನಗೆ, ಯಾಕಂದ್ರೆ ನನಗೆ ಗೊತ್ತಿದೆ ಹೆಂಗೆ ಫೈಟ್ ಮಾಡಿಸಿದ್ರೆ ಅದು ಏಟ್ ಬೀಳುತ್ತೆ, ಸುಟ್ಟೋಗುತ್ತೆ ಅನ್ನೋದೆಲ್ಲ ಗೊತ್ತಿದೆ. ಬಟ್ ಆದ್ರೂ ಕೂಡ ಇವ್ರು ಮಾಡಬೇಕು, ನಾನು ಮಾಡಿಸ್ಬೇಕು, ಚೆನ್ನಾಗಿ ಮಾಡಿಸ್ಬೇಕು ಅಂತ ಮಾಡಿಸ್ದೆ. ಪಾಪ ಅವ್ರಿಗೆ ಏರ್ಸು, ಇಲ್ಲಿ ಹಣೆ ಎಲ್ಲ ಸುಟ್ಟು, ಮತ್ತು ಕೈಯೆಲ್ಲ ಸುಟ್ಟೋಯ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಯಾಕಂದ್ರೆ ನಾವು ಏನು ಹೇಳ್ತೀವಿ ಶಾರ್ಟ್ಗಳು ಪ್ರತಿಯೊಂದೂ ಅಷ್ಟು ನೀಟಾಗಿ ಮಾಡಿದ್ರು. ತುಂಬಾ ರಿಸ್ಕ್ ಇತ್ತು ಶಾರ್ಟ್ಸು ಮಾಡಬೇಕಾದ್ರೆ. ಒಂದೊಂದು ಶಾರ್ಟ್ ಪಾಪ ಕೈಯೆಲ್ಲ ಸುಟ್ಟೋಗಿದೆ, ನನಗೆ ಬೇಜಾರಾಗ್ತಾ ಇದೆ. ಇಲ್ಲ ಇದು ಈ ಶಾರ್ಟ್ಸ್ ಅಂದ್ಕೊಂಡು ಪ್ರತಿಯೊಂದು ನಿಜವಾಗ್ಲೂ ಮಾಡಿದ್ರು. ಆಮೇಲೆ ರೋಪ್ ಶಾರ್ಟ್ಸ್ ಎಲ್ಲ ಮಾಡಿದ್ದಾರೆ. ಮತ್ತು ಪಂಚಾಕ್ಷರಿ ಸರ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ಟು ವೀರೇಶ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಲೈಟಿಂಗ್ಸ್, ಯಾಕಂದರೆ ಪ್ಯಾಂಥಮ್ ಕ್ಯಾಮ್ರಾ ತರಿಸಿದ್ದು, ಸ್ಲೋ ಮೋಷನ್ ಶಾರ್ಟ್ಸ್ ಇದೆಲ್ಲ ಬೇಕಂತ. ನಿಜವಾಗ್ಲೂ ತುಂಬ ಚೆನ್ನಾಗಿ ಲೈಟ್ಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಮೇಡಮ್ ನಿಜವಾಗ್ಲೂ ನೀವು, ಯಾಕಂದರೆ ಒಂದು ಫೈಟ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ಆ ಫೈಟ್ ಮಾಡುವಾಗ ನಾನು ಹೇಳಲ್ವಾ, ಅಪ್ಪು ಸಾರೇ ನೆನಪಾಗ್ತಾಯಿದ್ರು ನನಗೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೇದಾಗಬೇಕು. ಥ್ಯಾಂಕ್ ಯು. ಯಾಕಂದರೆ ನಮ್ಮ ಪತ್ರಕರ್ತರು, ಮೀಡಿಯಾದವರು ಎಲ್ಲರೂ ನಿಜವಾಗ್ಲೂ ಹೊಸಬ್ರಿಗೆಲ್ಲರೂ ತುಂಬಾ ಅವಕಾಶ ಮಾಡಿಕೊಟ್ಟಿದ್ರೆ ಒಳ್ಳೇದು ಮಾಡ್ತಾರೆ ಖಂಡಿತ. ಥ್ಯಾಂಕ್ ಯು ಮಚ್. ಒಳ್ಳೇದಾಗಲಿ. ದೊಡ್ಡ ಕಾಂಪ್ಲಿಮೆಂಟ್ ಅದು, ಧನ್ಯವಾದಗಳು. ಶರಣ್ ಸರ್, ಇವ್ರು ಇಷ್ಟು ಸಣ್ಣಕ್ಕೆ ಕಾಣ್ತಾರಲ್ಲ, BGM ಮ್ಯೂಸಿಕ್ಕು ಹೆಂಗಿತ್ತು, ಅವ್ರ ಕೆಲಸ ಹೆವಿ ಸೌಂಡ್ ಮಾಡುತ್ತೆ. ಮೊದಲನೇದಾಗಿ ನಮ್ಮ ಡೈರೆಕ್ಟ್ರು ನವೀನ್ ಸರು ಹಾಗೆ ಅಂಬಾರಿ ಮೇಡಮ್ ಇಬ್ಬರೂ ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ಸುಮ್ಮನೆ ಹಾಗೆ ಮಾತಾಡ್ತಾ ವರ್ಕ್ ಮಾಡಬೇಕು ಅಂತ ಯಾರ್ದೋ ಒಂದು ರೆಫರೆನ್ಸಲ್ಲಿ ನನ್ನ ಜೊತೆಗೆ ಬಂದರು. ಮಾತಾಡಿದ್ವಿ, ಸರ್ ವರ್ಕ್ ಸ್ಟಾರ್ಟ್ ಮಾಡೋಣ, ಇನ್ನೂ ಕತೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ವರ್ಕ್ ಸ್ಟಾರ್ಟ್ ಮಾಡೋಣ, ಒಂದು ದಿವಸ ಕುತ್ಕೊಂಡು ಕತೆ ಹೇಳ್ತೀನಿ ಅಂದರು. ಸರಿ ಆಯಿತು, ಎಲ್ಲ ಆಗಿತ್ತು. ಮೊದಲೇ ದಿನ ನಾನು ವರ್ಕ್ ಸ್ಟಾರ್ಟ್ ಮಾಡಿದ್ದು ಗುರುವಾರ. ರಾಯರ ಮುಂದೆ ಹೋದ್ವಿ, ದೀಪ ಹಚ್ಚಿ ಸ್ಟಾರ್ಟ್ ಮಾಡಿದೆ. ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ ನಾನಿನ್ನ ಬಿಡಲಾರೆ ಸಿನಿಮಾ ಹೆಸರು ಅಂತ. ಅವತ್ತು ಸ್ಟಾರ್ಟ್ ಆಗಿತ್ತು. ನಾನು ರಾಯರ ಅನುಗ್ರಹ ಹೇಳ್ತೀನಿ, ಇವತ್ತವರೆಗೂ ನಾನು ಪ್ರತಿ ಗುರುವಾರನೇ ಇವ್ರಿಗೆ ಕೊಟ್ಟಿರೋ ಔಟ್ಪುಟ್ಸ್ ಎಲ್ಲ ಗುರುವಾರನೇ ಆಗಿರೋದು. ಒಂದು ರೆಕಾರ್ಡಿಂಗ್ಸ್ ಆಗಿದ್ರು ಅದು ಸ್ಟಾರ್ಟ್ ಆಗಿರೋದು ಗುರುವಾರ.
ಅದು ಇವತ್ತು ನಾನು ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ ಅಂತ ಇದೆ. ಯಾಕಂದರೆ ಅನುಗ್ರಹ ಕೂಡಿ ಬಂದಾಗ ಮಾತ್ರ ನಮಗೆ ಅವ್ರ ಬ್ಲೆಸ್ಸಿಂಗ್ಸ್ ಇದೆ ಅಂತ ಗೊತ್ತಾಗುವಂಥದ್ದು. ಇವತ್ತು ನಾನು ಈ ಟೀಸರ್ದು ಗುರುವಾರನೇ ಆಗತ್ತೆ ಅಂತ ನನ್ನ ಮೈಂಡಲ್ಲಿತ್ತು. ಬಟ್ ಏನೋ ಅನುಗ್ರಹ ಇದೆ ದೇವ್ರದ್ದು, ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ಇದೆ. ಏಕದಶಿ ಹೀಗೆ ಒಂದು ಒಳ್ಳೆಯ ಜರ್ನಿ ನನಗೆ ಇವ್ರ ಜೊತೆಗೆ ಸಿಕ್ಕಿದೆ. ಯಾಕಂದರೆ ಪ್ರೊಡ್ಯೂಸರ್ ಆಗಲಿ ಅಥವಾ ಹೀರೋಯಿನ್ ಅಂತ ಹೇಳಿ ಅವರು ಯಾವುದೇ ಇದಿಲ್ದಲೆ ರಾತ್ರಿ ಹಗಲು ಸ್ಟುಡಿಯೋದಲ್ಲಿ ಕೂತ್ಕೊಂಡು, ಸರ್ ಹೀಗೆ ಮಾಡೋಣ ಸರ್, ಈ ಥರ ಒಂದು ನಂದು ಈ ಪಾತ್ರ ಹಿಂಗಿದೆ ಸರ್, ನನ್ನ ಪಾತ್ರಕ್ಕೆ ಜೀವ ತುಂಬಬೇಕಾಗಿರೋದೇ ನೀವು ಸರ್ ಪ್ಲೀಸ್ ಅಂತ ಹೇಳಿ ಕೇಳಿಕೊಂಡು, ನಾನು ಡೈರೆಕ್ಟ್ರು ಆ್ಯಂಡ್ ಮೇಡಮ್ ಮೂರೇ ಜನ ಅದೆಷ್ಟು ಟ್ರಾವೆಲ್ ಮಾಡಿದ್ದೀವಿ, ಚೆನ್ನೈ, ಹೈದ್ರಾಬಾದು, ಬಾಂಬೆ ಎಲ್ಲ ಕಡೆನೂ ಟ್ರಾವೆಲ್ ಮಾಡಿ ಒಂದು ಒಳ್ಳೆ ಅದ್ಭುತವಾದ ವರ್ಕನ್ನು ನನಗೆ ಮಾಡೋಕ್ಕೆ ಅವಕಾಶ ಆಯಿತು. ಅವಕಾಶ ಕೊಟ್ಟಿದ್ದಕ್ಕೆ ರಾಯರೇ ಕಳಿಸಿದ್ದು ಅನಿಸುತ್ತೆ. ಒಂದು ಒಳ್ಳೆ ಅವಕಾಶ. ನಾನಿನ್ನ ಬಿಡಲಾರೆ ಸಣ್ಣ ವಯಸ್ಸಲ್ಲಿ ನಾನು ಸಿಕ್ಕಾಬಟ್ಟೆ ಹೆದರ್ಕೊಂಡಿದ್ದೆ. ಬಟ್ ಅದೇ ಟೈಟ್ಲಲ್ಲಿ ನಾನು ವರ್ಕ್ ಮಾಡೋಕ್ಕೆ ಸಿಕ್ಕಿರೋದು ರಾಯರ್ ಕೃಪೆ ಸಿಕ್ಕಿರೋದು. ಈ ಟೀಮ್ಗೆ ಎಲ್ಲ ನಾನಿನ್ನ ಬಿಡಲಾರೆಯ ತಂಡಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ, ನನಗೂ ಒಂದು ಇಲ್ಲಿ ಅವಕಾಶ ಸಿಕ್ಕಿರೋದಕ್ಕೆ. ಹಾಗೆ ರೆಕಾರ್ಡಿಂಗ್ ಕಂಪ್ಲೀಟ್ ಆಯಿತು, ಸೆನ್ಸಾರ್ ಆಯಿತು, ಇವತ್ತು ಟೀಸರ್ ರಿಲೀಸ್ ಆಗಿದೆ. ಮ್ಯೂಸಿಕ್ ಬಗ್ಗೆ ನಾನು ಹೇಳ್ಕೊಬಾರ್ದು, ಎಲ್ಲ ತಂಡ ತುಂಬ ಖುಷಿ ಪಟ್ಟಿದ್ದಾರೆ. ಅದು ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಒಂದು ನಿಮಿಷ ಸರ್, ಇದರಲ್ಲಿ ಒಟ್ಟು ಒಂದು ಲವ್ ಸಾಂಗ್ ಇದೆ. ಲವ್ ಸಾಂಗನ್ನು ಮುದ್ದು ಬೊಂಬೆ ಅಂತ ಹೇಳಿ ಲವ್ ಸಾಂಗು. ಆ ಲವ್ ಸಾಂಗನ್ನು ಅನಿರುದ್ಧ್ ಶಾಸ್ತ್ರಿ ಅವರು ಹಾಡಿದ್ದಾರೆ. ಹಾಗೆ ಒಂದು ಬಿಟ್ ಸಾಂಗ್ ಇದೆ, ಅದನ್ನು ಸರಾಯು ಹೆಚ್ ಅಂತ ಹೇಳಿ ಒಬ್ಬರು ಹಾಡಿದ್ದಾರೆ. ಆಮೇಲೆ ಲಾಸ್ಟ್ ಎಂಡಿಂಗ್ ಕ್ಲೈಮ್ಯಾಕ್ಸ್ ಸಾಂಗು. ಇದು ಕ್ಲೈಮ್ಯಾಕ್ಸಲ್ಲಿ ಒಂದು ಮ್ಯೂಸಿಕಲ್ ಜರ್ನಿ ಮಾಡಬೇಕು, ಒಂದು 5 ನಿಮಿಷ ಕ್ಲೈಮ್ಯಾಕ್ಸನ್ನು ನಾವು ಮ್ಯೂಸಿಕ್ನಲ್ಲೇ ತೋರಿಸ್ಬೇಕು ಅಂತ ಹೇಳಿ ಒಂದು ಥೀಮ್ ಮಾಡಿದ್ದೀವಿ, 5 ನಿಮಿಷದ ಒಂದು ಥೀಮ್. ಆ ಥೀಮ್ ಮೇಲೇ ಸಿನಿಮಾದ ಕ್ಲೈಮ್ಯಾಕ್ಸ್ ಇರೋವಂಥದ್ದು. ಅದು ಒಂದು ಗೂಸ್ ಬಂಪ್ಸ್ ಕೊಡುತ್ತೆ ಅಂತ ಹೇಳಿ ನನಗೊಂದು ನಂಬಿಕೆ ಇದೆ. ಯಾಕಂದರೆ ಆ ದೇವರ ಒಂದು ಪವಾಡ ಹೇಗಿರುತ್ತೆ, ಆಮೇಲೆ ಒಂದು ದೆವ್ವ ಮತ್ತು ದೇವರು ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ದು ಒಂದು ಅನುಭವನ ಆ 5 ನಿಮಿಷ ನಮಗೆ ಕೊಡುತ್ತೆ ಅನ್ನೋದು ನಂಬಿಕೆ ಇದೆ. ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ರಾಯರ ಬಗ್ಗೆನೇ ಇರೋದು ಸರ್. ಅವ್ರ ಬಗ್ಗೆನೇ, ರಾಯರ ಬಗ್ಗೆನೇ ಕ್ಲೈಮ್ಯಾಕ್ಸ್ ಸಾಂಗ್ ಇರೋದು. ಅದು ಗುರು ರಾಘವೇಂದ್ರ ಅಂತ ಹೇಳಿ ಸಾಂಗು. ಹಾಗೆ ಈ ಸಾಂಗನ್ನ ನನ್ನ ತಮ್ಮ ಮನೋಜ್ ಕುಮಾರೇ ಬರೆದಿರೋದು. ಅದೊಂದು ಖುಷಿ ಇದೆ, ಅವನಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಒಳ್ಳೇದಾಗಲಿ ಸರ್. ವೀರೇಶ್ ಸರ್ ಹೇಳಿ. ಎಲ್ರಿಗೂ ನಮಸ್ಕಾರ. ಹೆಸರು ವೀರೇಶ್ ಅಂತ ಅಂದ್ಬಿಟ್ಟು ಈ ಸಿನಿಮಾ DOP. ಮೈಕ್ ಹತ್ರ ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಸಿನಿಮಾಗೆ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ. ದಯವಿಟ್ಟು ಇದು ಒಂದು ಫಸ್ಟ್ ಲುಕ್ಕು, ನೆಕ್ಸ್ಟ್ ಸಿನಿಮಾ ನಿಮ್ಮ ಎದುರುಗಡೆ ಬರುತ್ತೆ. ದಯವಿಟ್ಟು ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೂ ತುಂಬ ಒಳ್ಳೇದಾಗಲಿ ಈ ಸಿನಿಮಾ ಮೂಲಕ. ಧನ್ಯವಾದಗಳು ಸರ್. ಮೇಡಮ್, ನೀವು ಇಲ್ಲೇ ಇರಿ. ನೀವು ಸ್ಟೇಜ್ ಮೇಲೆ ಬಂದಿದ್ದೀರಾ, ಇಷ್ಟು ಜನ ಕಲಾವಿದರು, ಟೆಕ್ನಿಷಿಯನ್ಸ್ ಎಲ್ಲ ಅಪ್ರಿಷಿಯೇಟ್ ಮಾಡಿದ್ದಾರೆ ಅಂದರೆ ಒಂಚೂರು ಮೊದಲು ಗೆಲುವು ಅಲ್ಲೇ ಸಿಕ್ದಂಗೆ ಆಗತ್ತೆ. ಈ ಪಾತ್ರದ ಬಗ್ಗೆ, ಸಿನಿಮಾ ಬಗ್ಗೆ, ಪ್ರೊಡಕ್ಷನ್ ಜವಾಬ್ದಾರಿನೂ ನೀವೇ ತಗೊಂಡಿದ್ದೀರಾ, ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಶರಣ್ ಸರ್, ನಿಮಗೆ ಅನಂತ ವಂದನೆಗಳು. ಬಂದಿದ್ದಕ್ಕೆ, ನಮ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಆಗ್ತಿದೆ ಸರ್. ನಾನು ನನ್ನ ತಾಯಿ ಶ್ರೀಮತಿ ಭಾರತಿ ಬಾಳಿ ಅವ್ರ ಪರವಾಗಿ ನಾನು ಇಲ್ಲಿ ಇದ್ದೀನಿ, ಅಂದರೆ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅವ್ರನ್ನ. ಸೊ ಅಮ್ಮ ಬರೋಕ್ಕಾಗಲಿಲ್ಲ, ಊರಲ್ಲಿರ್ತಾರೆ. ಹಾಗಾಗಿ ಎಲ್ಲ ಜವಾಬ್ದಾರಿ ನಾನೇ ವಹಿಸಿದ್ದು. ಇಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗೂ ನಾನೇ ನೋಡ್ಕೊಂಡಿದ್ದೆ, ಕ್ಯಾಶಿಯರ್ ಆಗೂ ನೋಡ್ಕೊಂಡಿದ್ದೆ. ಒಂದು ಪ್ರೊಡಕ್ಷನ್ನ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಕಲ್ತಿದ್ದು ಉಂಟು. ಹೀರೋಯಿನ್ ಆಗೂ ನಾನೇ ಮಾಡಿದ್ದೀನಿ. ಸೊ ಮುಂಚೆ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಿದ್ದೆ. ಇದು ಫುಲ್ ಫ್ಲೆಶ್ಡ್ ಆಗಿ ಫಸ್ಟ್ ಟೈಮು ನವೀನ್ ಸರ್ ಅವರು, ನಮ್ಮ ಡೈರೆಕ್ಟರ್ ಅವರು, ಒಂದು 5-6 ವರ್ಷ ಪರಿಚಯ ನಮ್ಮದು. ಸೊ ಅವರು ಒಂದು ಸತಿ ಸಿಕ್ಕಿದಾಗ ನನಗೆ ಹೇಳ್ತಾ ಇದ್ರು, ಈ ಥರ ಒಂದು ಸ್ಕ್ರಿಪ್ಟ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ ಅದು ಇದು ಅಂತ. ಆವಾಗ ನಾನು ಇವ್ರ ಜೊತೆನೇ ಟೀಮ್ ಅಪ್ ಆಗಿ ಒಂದು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ಪಾಪ ಅವರು ತುಂಬ ಪ್ರಯತ್ನ ಪಡ್ತಾಯಿದ್ರು. ಸೊ ಹಾಗಾಗಿ ನಾನು ಅವ್ರ ಜೊತೆ ಜಾಯಿನ್ ಆಗಿ ನಾನು ಪ್ರೊಡ್ಯೂಸರ್ನ ಹುಡುಕೋಣ ಅಂತ ನಾನು
ಅವ್ರ ಜೊತೆ ಟೀಮ್ ಅಪ್ ಆಗಿಬಿಟ್ಟು ಅವರು ಒಂದು 2-3 ಪ್ರೊಡ್ಯೂಸರ್ನ ಹುಡುಕಿದ್ರು ಆ ಟೈಮಲ್ಲಿ. ಬಟ್ ಆ ಟೈಮಲ್ಲಿ ಆ ಪ್ರೊಡ್ಯೂಸರ್ ಕೋವಿಡ್ ಬಂತು, ಪ್ಯಾಂಡಮಿಕ್ ಎಲ್ಲ ಅಂತ ಹೇಳ್ಬಿಟ್ಟು ಆ ಪ್ರೊಡ್ಯೂಸರ್ ವರ್ಕ್ ಆಗಲಿಲ್ಲ. ಸೊ ಆಮೇಲೆ ನಾನು ಕೇಳಿದೆ ಸರ್ನ ಕತೆ, ಸರ್ ಏನಿರಬೇಕು ಕತೆ ನಿಮ್ಮದು ಅಂತ. ಅವರು ಈ ಥರ ಕತೆ ಇದೆ ಅಂತ ಒಂದು ರೀಡಿಂಗ್ ಕೊಟ್ಟಿದ್ರು ನನಗೆ. ಸೊ ನಂಗೆ ತುಂಬಾ ಇಷ್ಟ ಆಯಿತು ಆ ಕತೆ. ನಾನು ಒಂದು ಸತಿ ಆಯಿತು ಸರ್, ನೀವು ನಮ್ಮ ಊರಿಗೆ ಬನ್ನಿ, ನಮ್ಮ ತಾಯಿಯವ್ರಿಗೆ ಭೇಟಿಯಾಗಿ, ಅವ್ರು ಇಂಟ್ರೆಸ್ಟೆಡ್ ಇದ್ದಾರೆ ಈ ಥರ ಸಿನಿಮಾನ ಒಂದು ಪ್ರೊಡ್ಯೂಸ್ ಮಾಡೋಕ್ಕೆ ಅಂತ. ಸೊ ಊರು ಕರೆದೆ, ನಮ್ಮ ಕಲಬುರ್ಗಿ ಊರು. ಕರೆದ್ಬಿಟ್ಟು ಅಮ್ಮಂಗೆ ಕತೆ ಹೇಳಿದ್ರು, ಅಮ್ಮಂಗೆ ಇಷ್ಟ ಆಯಿತು. ಆವಾಗ ಅಮ್ಮ ನಿರ್ಧಾರ ಮಾಡಿದರು ಇದನ್ನ ನಾವೇ ಪ್ರೊಡ್ಯೂಸ್ ಮಾಡೋಣ ಅಂತ. ಸೊ ಹಾಗಾಗಿ ಈ ಥರ ಪ್ರೊಡಕ್ಷನ್ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ಆಗೋಕ್ಕೆ ಮೂಲ ಕಾರಣ ನಾನು ನಂಬಿರೋ ಅಂಥ ದೇವರು. ಫಸ್ಟ್ ನಾನು ಅವ್ರಿಗೆ ಕ್ರೆಡಿಟ್ ಕೊಡೋದು. ಬಿಕಾಸ್ ಯಾವುದೇ ಕೆಲಸ ಆಗಲಿ ನಾನು ದೇವ್ರಿಗೆ ನೆನೆಸ್ಕೊಂಡ್ರೆ ಅದು ಹಾಗೇ ಆಗುತ್ತೆ ಅಂತ ನನಗೆ ನಂಬಿಕೆ. ಸೆಕೆಂಡು, ನನ್ನ ಮನೆಯಲ್ಲಿರೋರು 3 ತ್ರಿದೇವಿಗಳು. ಅದು ನನ್ನ ಅಜ್ಜಿ, ನನ್ನ ಚಿಕ್ಕಮ್ಮ, ಹಾಗೆ ನನ್ನ ಅಮ್ಮ. ಅವ್ರ ಹೆಸರು ಕಮಲ, ಉಮಾ, ಭಾರತಿ. ಸೊ ಅದೇ ಪ್ರೊಡಕ್ಷನ್ ಅಂತ ನಾನು KUB ಪ್ರೊಡಕ್ಷನ್ಸ್ ಅಂತ ಮಾಡಿದ್ದೀನಿ ಸರ್. ಆಮೇಲೆ ಸಿನಿಮಾ ಬಗ್ಗೆ ಸ್ಟಾರ್ಟಿಂಗಲ್ಲಿ ಹೌದು, ನಾವು ಕಲಬುರ್ಗಿ ಅವರು ಜಾಸ್ತಿ ಇಲ್ಲಿ ಪ್ರೊಡಕ್ಷನ್ ಯಾರೂ ಮಾಡಲ್ಲ ಅಲ್ಲಿಂದ. ಸೊ ಒಂದು ತುಂಬ ರೇರ್ ಎಕ್ಸ್ಪೀರಿಯನ್ಸ್. ಇಡೀ ಕುಟುಂಬದಲ್ಲೇ ಯಾರು ಮೂವಿ ಅಂತ ಮಾಡಬೇಕು, ನಿರ್ಮಾಣ ಮಾಡಬೇಕು ಅಥವಾ ನಟಿಸಬೇಕು ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಾನು ಎಂಜಿನಿಯರ್ ಗ್ರ್ಯಾಜುಯೇಟ್ ಆಗಿ ವಿಪ್ರೋಲ್ ಕೆಲಸ ಮಾಡ್ತಿದ್ದೆ ಮುಂಚೆ. ಅದನ್ನ 1.5 ಇಯರ್ ಕೆಲಸ ಮಾಡಿಬಿಟ್ಟು ಜಾಬ್ ಕ್ವಿಟ್ ಮಾಡಿ ಥಿಯೇಟರ್ ಜಾಯ್ನ್ ಆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಸ್ವಲ್ಪ ಚಿಕ್ಕ ಪುಟ್ಟ ಪರಿಚಯಗಳಾಯಿತು. ಆಮೇಲೆ ಅಮ್ಮಂಗೆ ಹೇಳಿದೆ, ಅಮ್ಮ ಇದೆಲ್ಲ ಸ್ಟಾರ್ಟ್ ಮಾಡಿದರು. ಯಾವುದೇ ಗಾಡ್ ಫಾದರ್ ಇಲ್ಲದೆ ನನಗಾಗಲಿ ನಮ್ಮ ಡೈರೆಕ್ಟ್ರಿಗಾಗಲಿ ಈ ಒಂದು ಪ್ರೊಡಕ್ಷನ್ನ ನಾವು ಸ್ಟಾರ್ಟ್ ಮಾಡಿಬಿಟ್ಟು, ಯಾವಾಗ ನಾವು ಒಂದು ಪ್ರೊಡಕ್ಷನ್ ಮಾಡಬೇಕು ಅಂತ ಅನ್ಕೋತೀವೋ ಫಸ್ಟ್ ಬ್ಯಾಟಲ್ ಸ್ಟಾರ್ಟ್ಸ್ ಎಟ್ ಹೋಮ್. ಅದು ಆದಮೇಲೆ ಇದು ಬೇಡ ಅದು ಬೇಡ ಸುಮಾರು ಪ್ರೆಷರ್ಸು ಒತ್ತಡಗಳೆಲ್ಲ ಬಂದಾಗ ಅದನ್ನ ಎಲ್ಲನೂ ಮೀರಿಸಿ ಪ್ರೊಡಕ್ಷನ್ ಮಾಡಬೇಕು. ಆಮೇಲೆ ಒಂದು ಆಫೀಸ್ ಸೆಟಪ್ ಮಾಡಬೇಕು, ಅಲ್ಲಿ ಸೆಕೆಂಡ್ ಬ್ಯಾಟಲ್ಲು, ಪ್ರೀ ಪ್ರೊಡಕ್ಷನ್ ಇನ್ನೊಂದು ಬ್ಯಾಟಲ್, ಶೂಟಿಂಗ್ ಮತ್ತೊಂದು ಬ್ಯಾಟಲ್ಲು, ಪೋಸ್ಟ್ ಪ್ರೊಡಕ್ಷನ್, ಹಾಗೆ ಬ್ಯಾಟಲ್ಸ್ ಮೇಲೆ ಬ್ಯಾಟಲ್ಸು. ಇವಾಗ ಇಲ್ಲಿ ನಾವು ಎಲ್ಲರೂ ನಿಮ್ಮ ಮುಂದೆ ನಿಂತಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಬೇಕು ನಮಗೆ. ಟೀಸರ್ ಏನು ನೀವು ನೋಡಿದ್ದೀರಾ, ಇಟ್ಸ್ ಜಸ್ಟ್ 100% ಆಗಿದ್ರೆ ಟ್ರೈಲರು 1000% ಆಗುತ್ತೆ. ಆ್ಯಂಡ್ ಐ ಪ್ರಾಮಿಸ್ ಯು ಆಲ್ ದ್ಯಾಟ್ ಮೂವಿ ಇನ್ಫೈನೈಟ್%. ನಾನು ಅಷ್ಟು ಗ್ಯಾರಂಟಿ ಕೊಡಬಲ್ಲೆ. ಬಿಕಾಸ್ ತುಂಬ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ ನವೀನ್ GS ಅವರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಎಲ್ರಿಗೂ ಚೆನ್ನಾಗಿ ಅವಕಾಶ ಕೊಟ್ಟಿದ್ದಾರೆ. ಯಾವ್ಯಾವ್ದು ರೋಲು ಯಾರಿಗೆ ಸೂಟ್ ಆಗುತ್ತೋ ಅಂಥವ್ರನ್ನೇ ಇಟ್ಕೊಂಡು ಮೂವಿ ಮಾಡಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಐ ಹೋಪ್ ನಾನು ಈ ಎಲ್ಲ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೋತೀನಿ. ಅಮ್ಮ ಕೊಟ್ಟಿರೋ ಒಂದು ಭರವಸೆ ಕಾಪಾಡ್ಕೊಂಡಿದ್ದೀನಿ. ಆ್ಯಂಡ್ ಮೂವಿ ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರುತ್ತೆ. ನಮ್ಮ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಲೇಡಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತಂದರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಕತೆ ಅವರೇ ರಚನೆ ಮಾಡಿದ್ದಾರೆ, ಸ್ಕ್ರೀನ್ ಪ್ಲೇ ಅವ್ರದ್ದೇ, ಆಮೇಲೆ ಡೈರೆಕ್ಷನ್ನು, ಡೈಲಾಗ್ಸು. ನನಗೆ ಸರ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಓಪ್ನಿಂಗ್ ಒಂದು ಫೀಮೇಲ್ಗೆ ಲೀಡ್ಗೆ ಕೊಟ್ಟಿದ್ದೀರಾ. ನಿಜವಾಗ್ಲೂ ತುಂಬ 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 ಧನ್ಯವಾದಗಳು ನಿಮಗೆ. ಖುಷಿ ಆಗುತ್ತೆ ಸರ್. ಆ್ಯಂಡ್ ಲೇಡಿ ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ಎಲ್ಲಿನೂ ಅವರು ಯಾವುದೇ ಬಾಯಸ್ ಮಾಡಿಲ್ಲ. ಪ್ರತಿಯೊಂದು ಡಿಪಾರ್ಟ್ಮೆಂಟು, ಅದು ಮ್ಯೂಸಿಕ್ ಆಗಿರಲಿ ಅಥವಾ DTS ಆಗಿರಲಿ, ಆಮೇಲೆ DI ಆಗಿರಲಿ, SFX, VFX ಎಲ್ಲ ಕಡೆ ನಾನು ಕರ್ಕೊಂಡು ಹೋಗ್ತಿದ್ರು. ನಾನು ಹೇಳ್ತಿದ್ದೆ, ನನ್ನ ಏನು ಕೆಲಸ, ಅದು ನಿಮ್ಮ ಕೆಲಸ, ನೀವು ಮಾಡಿ ಅಂತ ನಾನು ಹೇಳ್ತಿದ್ದೆ. ಬಟ್ ಇಲ್ಲ ಮೇಡಮ್, ನೀವು ಬರಬೇಕು, ನಿಮಗೂ ಗೊತ್ತಾಗಬೇಕು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನೀವು ತಿಳ್ಕೋಬೇಕು ಅಂತ ಎಲ್ಲ ಡೈರೆಕ್ಟ್ರು ತುಂಬ ಸಪೋರ್ಟ್ ಮಾಡಿದ್ದಾರೆ ಆ ಥರ. ಸೊ ನಾನು ಬಂದಿದ್ದು ಒಂದು ಆರ್ಟಿಸ್ಟ್ ಆಗಿ.
ಪ್ರೊಡ್ಯೂಸರಾಗಿ ಬದಲಾದೆ. ಪ್ರೊಡ್ಯೂಸರ್ ಜೊತೆಗೆ ಡೈರೆಕ್ಷನ್ನು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸು ಎಲ್ಲ ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್, ಈ ಅವಕಾಶ ಕೊಟ್ಟಿದ್ದಕ್ಕೆ. ಅಮ್ಮ, ಐ ಮಿಸ್ ಯು. ಐ ಹೋಪ್ ನೀವು ಟ್ರೇಲರ್ಗೆ ಬರ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮ್ಮ ತಾಯಿಯವರು ಅಲ್ಲಿ ಅಜ್ಜಿ ಇರ್ತಾರೆ, ಸೊ ಅಜ್ಜಿಗೆ ನೋಡ್ಕೋತಾ ಇರ್ತಾರೆ. ಅಲ್ಲಿ ಯಾರಾದರೂ ಒಬ್ರು ಇರಲೇಬೇಕು ಸರ್. ಅದಕ್ಕೆ ಅಮ್ಮ ನನಗೆ ಸ್ಟಾರ್ಟಿಂಗ್ ಮುಹೂರ್ತಕ್ಕಷ್ಟೇ ಬಂದಿದ್ರು, ಅದು ಬಿಟ್ಟರೆ ಯಾರೂ ಬಂದಿಲ್ಲ. ಅಣ್ಣ ಬಂದಿದ್ದಾರೆ, ಅತ್ತಿಗೆ ಅಂದ್ರು ಬಂದಿದ್ದಾರೆ ಅಷ್ಟೇ. ಸರ್ ಸಿನಿಮಾ ಕಂಪ್ಲೀಟ್ ಆಗಿದೆ. ಸಿನಿಮಾ ಕಂಪ್ಲೀಟ್ ಆಗಿದೆ ಸರ್. US ಸರ್ಟಿಫಿಕೇಟ್ ಸಿಕ್ಕಿದೆ, ಸೆನ್ಸರ್ ಆಗಿಬಿಟ್ಟು. ನವೆಂಬರಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ, ಪ್ರೋತ್ಸಾಹ, ಪ್ರೀತಿ ನಮ್ಮ ಜೊತೆ ಇರಲಿ ಅಂತ ಬೇಡ್ಕೋತೀನಿ. ಸರ್ ನಾನು 1 ಸತಿ ಅಲ್ಲ 2 ಸತಿ ಅಲ್ಲ, ಸಿನಿಮಾನ ಅನೇಕ ಬಾರಿ ನೋಡಿದ್ದೀನಿ. ನೋಡಿದಾಗೆಲ್ಲ ನನಗೆ ಎಲ್ಲೂ ಬೋರ್ ಆಗಿಲ್ಲ. ನನ್ನ ಕೈಯಲ್ಲಿ ಒಂದು ನಿಮಿಷನೂ ನಾನು ಮೊಬೈಲ್ ಹಿಡ್ದಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅದು ತುಂಬ ಖುಷಿ ಇದೆ ನನಗೆ. ಯಾಕಂತಂದರೆ ಕೊಟ್ಟಿರೋ ಜವಾಬ್ದಾರಿ, ಒಂದು ಸತಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಮನೇಲಿ ಆ ಥರ ಪ್ರೋತ್ಸಾಹ ಮಾಡಿದಾಗ ನನ್ನ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇತ್ತು. ಈ ಸಿನಿಮಾನ ತುಂಬ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತ. ಆ್ಯಂಡ್ ರಾಯರ ಕೃಪೆಯಿಂದ ಅದು ಹಾಗೇ ಆಗಿದೆ. ಅದು ತುಂಬ ಖುಷಿ ಇದೆ ನನಗೆ. ಆಮೇಲೆ ತ್ಯಾಗರಾಜ್ ಅವ್ರ ಬಗ್ಗೆ, ನಾನು ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು. ಮ್ಯೂಸಿಕ್ ನಾನು ಅಂದ್ಕೊಂಡಿದ್ದಕ್ಕಿಂತನೂ ಎಕ್ಸಲೆಂಟಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಬಂದಿದೆ. ಫಸ್ಟು ಸ್ಟಾರ್ಟ್ ಆಗಿದ್ದರಿಂದ ಕ್ಲೈಮ್ಯಾಕ್ಸ್ವರೆಗೂ ಒಂದು ತೂಕ ಇದ್ದರೆ, ಕ್ಲೈಮ್ಯಾಕ್ಸಲ್ಲಿ ನೀವು ಇನ್ನೊಂದು ತೂಕ ಇದೆ ಮ್ಯೂಸಿಕ್ಕು. ಸೊ ಅಷ್ಟು ಚೆನ್ನಾಗಿ ತ್ಯಾಗರಾಜ್ ಸರ್ ಅವರು ನಮ್ಗೆ ಹಿಂಗೆ ಬೇಕು ಹಾಗೇ ಬೇಕು ಅಂತ ಹೇಳಿದಾಗ ನಮ್ಮ ಜೊತೆ ಹಗಲು ರಾತ್ರಿ ಕುಂತು ಅವರು ನಮ್ಮ ಜೊತೆ ವರ್ಕ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು. ಆಮೇಲೆ DOP ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನಗೆ ಇಷ್ಟು ಚೆನ್ನಾಗಿ ತೋರಿಸಿದ್ದೀರಾ ಸಿನಿಮಾದಲ್ಲಿ. ಹಾರರಲ್ಲೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ, ನಾರ್ಮಲ್ ಆಗಿರ್ಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಕೆಲವೊಂದು ಬಿಲ್ಡಪ್ ಶಾರ್ಟ್ಸ್ ಇದೆ, ನಾನು ನನ್ನ ಕನಸಲ್ಲಿನೂ ಅಂದ್ಕೊಂಡಿರಲಿಲ್ಲ ಬಿಲ್ಡಪ್ ಶಾರ್ಟ್ಸ್ ಒಂದು ಹುಡುಗಿಗೆ, ಒಂದು ಲೇಡಿಗೆ ಇಷ್ಟು ಚೆನ್ನಾಗಿ ತೋರಿಸ್ಬೋದಾ ಅಂತ. ಇದು ನಾನು ಹೇಳಿದರೆ ತುಂಬ ಎಕ್ಸಾಜರೇಟ್ ಆಗ್ತಿರಬೇಕು, ಬಟ್ ಫೈಟಲ್ಲಿ ಮಾಡಬೇಕಾದಾಗ ಒಂದು ಬೆಂಕಿದು ಒಂದು ಸೀನ್ ಬರುತ್ತೆ, ಬಿಲ್ಡಪ್ ಶಾರ್ಟ್ ಇದೆ, ತುಂಬ ಚೆನ್ನಾಗಿದೆ. ನನಗೆ ನೋಡಿದಾಗ ನನಗೆ ಅನುಷ್ಕಾ ಶೆಟ್ಟಿ ಥರ ಅನಿಸ್ತು. ಸೊ ಸರ್ ಆ ಲೆವೆಲಿಗೆ ತೊಗೊಂಡು ಬಂದಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಆಮೇಲೆ ರಘು ಸರ್, ನಿಮ್ಮ ಕಾಮಿಡಿ, ನೀವು ಮಾತಾಡಬೇಕು ಅಂತ ಬಾಯಿ ಓಪನ್ ಮಾಡಿದ್ರೆ ಸಾಕು ನಂಗೆ ನಗು ಬರೋದು. ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಾ ನೀವು. ಸಿನಿಮಾದಲ್ಲಿನೂ ಹಾಗೆ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಒಂದು ಫ್ರೆಶ್ ಕಾಮಿಡಿನ ನೀವು ನೋಡ್ಬೋದು ರಘು ಅವ್ರದ್ದು. ಇಷ್ಟು ದಿನ ಈ ಕಾಮಿಡೀಸ್ ಎಲ್ಲ ಸ್ವಲ್ಪ ಮಿಸ್ ಆಗ್ತಿದೆ ಸೊ ಸಿನಿಮಾಗಳಲ್ಲೆಲ್ಲ. ಸೊ ಅದು ಮತ್ತೆ ಕಮ್ಬ್ಯಾಕ್ ಆಗೋದು ಅದು ನಮ್ಮ ರಘು ಸರಿಂದ. ಚೆನ್ನಾಗಿ ಮಾಡಿದ್ದೀರಾ ಸರ್, ಥ್ಯಾಂಕ್ ಯು. ಆಮೇಲೆ ಮಾಂತೇಶ್ ಸರ್, ನಿಮ್ಮ ಬಿಲ್ಡಪ್ ಶಾರ್ಟನ್ನ ನೋಡಿದಾಗೆಲ್ಲ ತುಂಬ ನಗ್ತೀನಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ನಿರ್ಮಾಪಕರು ಎಲ್ರಿಗೂ ಥ್ಯಾಂಕ್ ಯು. ಇಷ್ಟು ತುಂಬ ಹೃದಯದಿಂದ ಹೇಳೋದ್ರಲ್ಲೇ ಗೊತ್ತಾಗ್ತಿದೆ ಅವ್ರಿಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ನೀವು ವೇದಿಕೆ ಮೇಲೆ ಇರುವಾಗ್ಲೇನೆ, ಸಾರಿ ಇಂಟರಪ್ಟ್ ಮಾಡ್ತೀನಿ, ನಮ್ಮ ನಾಯಕ ನಟನನ್ನ ಕರೆದು ಬಿಡ್ತೀನಿ, ಪಂಚಿ ಅವ್ರು ದಯವಿಟ್ಟು ಬರ್ಬೇಕು. ನಾನು ಅವ್ರಿಗೆ ಬನ್ನಿ ಅವ್ರು ಕಂಟಿನ್ಯೂ ಮಾಡ್ತಾರೆ, ನೀವು ಬನ್ನಿ. ನಮ್ಮ ನಾಯಕ ನಟ ಪಂಚಿ ಅವರು ಸರ್, ಇವ್ರ ಬಗ್ಗೆ ಫಸ್ಟ್ ನಾನು ನೋಡಿದಾಗ ಐ ಫೈಂಡ್ ಹಿಮ್ ವೆರಿ ಹ್ಯಾಂಡ್ಸಮ್ ಆ್ಯಂಡ್ ಕ್ಯೂಟ್. ತುಂಬ ಚೆನ್ನಾಗಿದ್ದಾರೆ ಸರ್ ನೋಡೋಕ್ಕೆ. ಮೂವಿಯಲ್ಲಿನೂ ತುಂಬ ನನಗಿಂತನೂ ಮುದ್ದಾಗಿ ಇವರೇ ಕಾಣಿಸ್ತಾರೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ, ಏನು ಸರ್ ನಾನು ಮುದ್ದಾಗಿ ಕಾಣಬೇಕು, ನೀವು ನನಗಿಂತ ಮುದ್ದಾಗಿ ಕಾಣಿಸ್ತಿರಲ್ಲ, ನನಗೆ ಕಾಂಪ್ಲೆಕ್ಸ್ ಕೊಡ್ತಿರಲ್ಲ ಅಂತ ನಾನು ಹೇಳಿದ್ದೆ. ಸರ್ ಅವ್ರು ಮಾತಾಡ್ತಿದ್ದಾರೆ. ಹಾಂ, ಇದೆ. ಆಮೇಲೆ ಸರ್ ತುಂಬ ವರ್ಕ್ ರಿಲೇಟೆಡಲ್ಲಿ ತುಂಬ ಕೋಆಪ್ರೇಟ್ ಮಾಡಿದ್ದಾರೆ ನಮಗೆಲ್ರಿಗೂ. ಥ್ಯಾಂಕ್ ಯು ಸರ್. ನಿಮ್ಮ ಆ್ಯಕ್ಟಿಂಗು ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತೀವಲ್ಲ, ನಾನು ಸುಮಾರು ಸತಿ ನೋಡಿದ್ದೀನಿ ಮೂವಿ ನಮ್ಮ ಡೈರೆಕ್ಟರ್ ಜೊತೆ ಕೂತ್ಕೊಂಡು.
ಪ್ರತಿ ಒಂದು ಪಾತ್ರನೂ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ನಿಭಾಯಿಸಿದ್ದಾರೆ ಸರ್. ನೀವು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಡ್ಯಾನಿ ಮಾಸ್ಟರ್ ಬಗ್ಗೆ ಒಂದು ಮಾತು ಆಯ್ತು, ಹೇಳಿ ಹೇಳಿ ಹೇಳಿ. ನಾನೇ ಇಂಟರಪ್ಟ್ ಮಾಡ್ತೀನಿ. ಸಾರಿ ಹೇಳಿ, ಪರವಾಗಿಲ್ಲ, ಹೇಳಿ. ಇಲ್ಲ, ಕುತ್ಕೊಳ್ಳಿ ನೀವಿರಿ. ಡ್ಯಾನಿ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಫಸ್ಟ್ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಒಂದು ಫೀಮೇಲ್ನ ಹೀರೋಯಿನ್ನ ಇಷ್ಟು ಚೆನ್ನಾಗಿ ನೀವು ಆ್ಯಕ್ಷನ್ ಕಟ್ ಹೇಳಿದ್ದೀರಾ ಫೈಟ್ ರಿಲೇಟೆಡಲ್ಲಿ. ಥ್ಯಾಂಕ್ ಯು ಸರ್. ನಾನು ಕನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಾನು ಫೈಟ್ ಮಾಡಬಲ್ಲೆ ಅಂತ. ದಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಫಸ್ಟ್ ನವೀನ್ ಸರ್ನ, ದೆನ್ ನೀವೇ ಸರ್ ನೆಕ್ಸ್ಟ್. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದೀರಾ. ಆ್ಯಂಡ್ ಸೆಟ್ಟಲ್ಲೂ ಹಾಗೆ ಫೈಟ್ ಟೈಮಲ್ಲಿ ತುಂಬ ಪ್ರಿಕಾಷನ್ಸ್ ಎಲ್ಲ ತೊಗೊಂಡು ಎಲ್ಲ ಚೆನ್ನಾಗಿ ನೋಡಿಕೊಂಡು ಫೈಟರ್ಸ್ನ ಥ್ಯಾಂಕ್ ಯು ಅಂತ ಹೇಳಬೇಕು ಸರ್. ಅವ್ರು ತುಂಬ ಕೋಆಪ್ರೇಟ್ ಮಾಡಿದ್ರು ಎಲ್ರೂ. ಸೊ ಥ್ಯಾಂಕ್ ಯು ಸರ್. ನಮ್ಮ ದೀಪು ಸರ್, ಎಡಿಟರು ಸರ್, ನಾನು ನಿಮ್ಗೆ ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಸರ್. ಯಾಕಂತಂದರೆ ಎಲ್ಲ ಪ್ರತಿಯೊಂದು ಕೆಲಸ ಸ್ಟಾರ್ಟ್ ಆಗಬೇಕು ಅಂತಂದರೆ ಫಸ್ಟ್ ಎಡಿಟರ್ ಹತ್ರ ಹೋಗ್ಬಿಟ್ಟು ಎಡಿಟಿಂಗ್ ಸ್ಟಾರ್ಟ್ ಆಗಿದ್ರೇ ಬೇರೆ ಎಲ್ಲ ಕಡೆ ನಾವು ಸರ್ಕ್ಯುಲೇಟ್ ಮಾಡ್ಬೋದು. ಸೊ ಹಾಗಾಗಿ ನಿಮಗೆ ನಾನು ತುಂಬ ತಲೆ ತಿಂದಿದ್ದೀನಿ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ನಿಮ್ಮ ಕೆಲಸ ತುಂಬ ಚೆನ್ನಾಗಿ ಬಂದಿದೆ. ಎಡಿಟರ್ ನಮ್ಮ ದೀಪಕ್ ಅವರು ಎಡಿಟಿಂಗ್ ವೈಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೀವು ನೋಡಿದಾಗ ಸಿನಿಮಾ ನಿಮ್ಗೆ ಗೊತ್ತಾಗುತ್ತೆ ನಾನು ಏನೆಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡ್ತಿದ್ದೀನಲ್ಲ. ಸೊ ನಿಮಗೆ ಸಿನಿಮಾ ನೋಡಿದಾಗ ನನ್ನ ಮಾತು ನಿಮ್ಗೆ ಬಹುಶಃ ನೆನಪಾಗಬಹುದು. ಓಕೆ, ನಾನು ಹೇಳಿದ್ದು ಅಂಬಾಲಿ ಭಾರತಿ ಹೇಳಿರೋ ಮಾತನ್ನ ನಿಜ ಆಗಿದೆ ಅಂತ. ಸೊ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಒಂದು ಮಾತು ಸರ್. ಸಾರಿ, ತುಂಬ ಮಾತಾಡ್ತಾ ಇದ್ದೀನಿ. ಪರವಾಗಿಲ್ಲ. ಆ್ಯಕ್ಚುಲಿ 2 ವರ್ಷದಿಂದ ಇಟ್ಕೊಂಡಿದ್ದೆ ಈ ಹೊಟ್ಟೆಯಲ್ಲಿ ಮಾತುಗಳೆಲ್ಲ ಇವತ್ತು ಎಲ್ಲ ಹೇಳ್ತಾ ಇದ್ದೀನಿ. ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಸರ್. ಆ್ಯಂಡ್ ಯು ಆರ್ ಮೈ ಇನ್ಸ್ಪಿರೇಷನ್. ಯಾವ ಸರ್ರಿಗೆ ಹೇಳ್ತಿದ್ರಂತ ಹೆಸರು? ಶರಣ್ ಸರ್. ಶರಣ್ ಸರ್. ಸರ್, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯುವರ್ಸ್. ನಿಮ್ಮ ಕೆಲಸ ತುಂಬ ಅಡ್ಮೈರ್ ಮಾಡ್ತೀನಿ ಸರ್. ನಿಮ್ಮ ಕಾಮಿಡಿ ಟೈಮಿಂಗ್ ಆಗಲಿ, ಆಮೇಲೆ ಇಷ್ಟು ವರ್ಷ ನೀವು ಕೆಲಸ ಮಾಡ್ಕೊಂಡು ಬಂದಿರೋದು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಸರ್. ಯು ಆರ್ ಅ ಜೆಮ್ ಆಫ್ ಅ ಪರ್ಸನ್ ನಮ್ಮ ಇಂಡಸ್ಟ್ರಿಗೆ. ಸದಾ ನೀವು ಹೀಗೆ ಚೆನ್ನಾಗಿರಿ, ಸುಖವಾಗಿರಿ ಸರ್, ಆರೋಗ್ಯವಾಗಿರಿ. ಆ್ಯಂಡ್ ಇನ್ನೂ ಮನೋರಂಜನೆ ಮಾಡಿ ಸರ್. ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತ ನಾನು ತುಂಬ ಆಸೆ ಇದೆ. ಐ ಹೋಪ್ ನವೀನ್ ಸರ್ ನೋಡ್ಕೊಳ್ಳಿ. ಇಲ್ಲೇ ಕ್ರಾಸ್ ಪ್ರಮೋಷನ್ ಅಂತಾರೆ ಇದನ್ನ. ಆಮೇಲೆ ಅವರು ಎಷ್ಟು ಚಂದದ ಕನ್ನಡದಲ್ಲಿ ಎಷ್ಟು ಸಾಫ್ಟ್ ಸ್ಪೋಕನ್ ತರ ಕೇಳ್ತಾರೆ ಅಂದ್ರೆ ನಾವು ಅಫೆಂಡ್ ಆಗಂಗೂ ಇಲ್ಲ. ಅದೇ ಸರ್, ಪ್ಲಾನಿಂಗ್ ನಡೀತಾ ಇದೆ. ನಾನು ಮಾತಾಡಿದ್ದೆ. ಒಂದ್ ನಿಮಿಷ, ಅವ್ರು ಸರ್ ಒಂದು ಕ್ವಶನ್ ಕೇಳ್ತಿದ್ದಾರೆ, ಕೇಳಿ ಸರ್. ಹಾಂ ಸರ್. ಸರ್, ಯಾವುದೇ ಒಂದು ಇದು ಸರ್, ಇದಕ್ಕೆ ಉತ್ತರ ನಾನು ಹೇಳ್ಬೋದು ಸರ್, ಹೇಳ್ತೀನಿ. ಯಾವುದೇ ಒಂದು ಸ್ಟಾರ್ನ ಅಪ್ರೋಚ್ ಮಾಡಬೇಕು ಅಂದರೆ, ಸ್ಟಾರ್ ಆ್ಯಕ್ಟರ್ನ ಅಪ್ರೋಚ್ ಮಾಡಬೇಕು ಅಂದರೆ ನಾವು ಏನು ಅಂತ ಫಸ್ಟ್ ಪ್ರೂವ್ ಮಾಡ್ಕೋಬೇಕು. ನಾವು ಪ್ರೂವ್ ಮಾಡ್ಕೊಂಡಿದ ಮೇಲೇ ಅವ್ರಿಗೂ ಒಂದು ನಂಬಿಕೆ ಬರುತ್ತೆ, ಓಕೆ ಹೌದು ಇವ್ರು ಮಾಡಿದ್ದಾರೆ ಅಂತ. ಸೊ ನಮ್ಮದು ಪ್ರಯತ್ನ ಇಷ್ಟೇ ಸರ್. ನಾವು ಫಸ್ಟು ನಾವೇನು ಅಂತ ಪ್ರೂವ್ ಮಾಡ್ಕೋಬೇಕು. ಆಮೇಲೆ ಸರ್, ಐ ಆಮ್ ವೇಟಿಂಗ್ ಫಾರ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೇದಾಗ್ಲಿ ನಿಮ್ಗೆ. ಆ ಖುಷಿ ಗೊತ್ತಾಗ್ತಿದೆ, ಸ್ಯಾಟಿಸ್ಫ್ಯಾಕ್ಷನ್ ಗೊತ್ತಾಗ್ತಾ ಇದೆ. ಪಂಚಿ, ನಿಮ್ ಪೂರ್ತಿ ಹೆಸರು ಅದಕ್ಕೆ ಸೂಟ್ ಆಗೋ ಥರ ಇಟ್ಕೊಂಡಿದ್ದಾರೆ ಅವರು. ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮಾಧ್ಯಮ ಬಂದವರಿಗೆ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಶರಣ್ ಸರ್, ನಿಮ್ಮ ಒಂದು ಆಗಮನ ನಮಗೂ ಮತ್ತು ನಮ್ಮ ತಂಡಕ್ಕೂ ತುಂಬಾ ಖುಷಿ ಕೊಟ್ಟಿದೆ ಸರ್. ಸೀರಿಯಸ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ದೊಡ್ಡದಾದ ಕಳೆ ಬಂದಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮ್ಮ ಬಗ್ಗೆ ಹೇಳೋಷ್ಟು ನಾನು ದೊಡ್ಡ ವ್ಯಕ್ತಿ ಅಲ್ಲ ಸರ್, ಸೀರಿಯಸ್ಲಿ. ಯಾಕೆಂದರೆ ಚಿಕ್ಕ ವಯಸ್ಸಿಂದ ನಿಮ್ಮ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದವ್ರು ನಾವು. ಸೊ ನಿಜವಾಗ್ಲೂ ನೀವು ನಮಗೆ ಒಂದು ಸ್ಫೂರ್ತಿ ಮತ್ತು ಪ್ರೇರಣೆ ಸರ್. ಶರಣ್ ಸರ್ ಅಂತಹ ಮೇರು ನಟರು ನಮ್ಮಂಥ ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾರಂದರೆ ಸೀರಿಯಸ್ಲಿ ನಮಗೆ ಅದು ಮುನ್ನುಗ್ಗೋಕ್ಕೆ ಅದೊಂದು ಧೈರ್ಯ ಸಿಕ್ಕಿದಾಗ ಹಾಗೆ. ಸೊ ಸೀರಿಯಸ್ಲಿ ಸರ್, ಆ ಒಂದು ಜವಾಬ್ದಾರಿನ ನೀವು ಫುಲ್ಫಿಲ್ ಮಾಡಿದ್ದೀರಾ. ಇನ್ನೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಿಮಗೆ ನಾನು ಫಸ್ಟ್ ಟೈಮು ಶ್ರೀನಗರ್ ಕಿಟ್ಟಿ ಸರ್ ಟ್ರೈಲರ್ ರಿಲೀಸ್ ಇವೆಂಟಲ್ಲಿ, ಗೌಳಿ ಸಿನಿಮಾ ಟ್ರೈಲರ್ ಇವೆಂಟಲ್ಲಿ ಸಿಕ್ಕಿದೆ ಸರ್. ನಾನು ಹಾಯ್ ಅಂತೇಳಿ ಹ್ಯಾಂಡ್ ಶೇಕ್ ಮಾಡಿದ್ದೆ. ಸೊ ತುಂಬ ಜನ ಇದ್ರು, ನೀವು ಅವತ್ತು ಗಮನಿಸಿಲ್ಲ ನನಗೆ.
ಸೊ ನಾನು ಊಹಿಸಿರಲಿಲ್ಲ ಕನ್ಸು ಮನಸ್ಸಲ್ಲೂ ನೀವು ನಮ್ಮ ಒಂದು ಇವೆಂಟ್ಗೂ ಬಂದು ನಮ್ಮನ್ನು ಸಪೋರ್ಟ್ ಮಾಡ್ತೀರಾ ಅಂತ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನೊಂದು ನೀವು ಸರಸ್ವತಿ ಪುತ್ರ ಅಂತ ಹೇಳೋದು ತಪ್ಪಾಗಲಿಕ್ಕೆ ಸರ್. ನೀವು ನಿಮ್ಮ ಫ್ಯಾಮ್ಲಿ ಒಂದು ಸರಸ್ವತಿ ಕಡೆ ನಿಮಗೆ ಎದ್ದು ಕಾಣುತ್ತೆ ಸರ್. ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯ. ನನ್ನ ಹೆಸರು ಪಂಚಿ. ಮೂಲತಃ ಥಿಯೇಟ್ರ್ ಬ್ಯಾಕ್ಗ್ರೌಂಡು. NSD ಡೈರೆಕ್ಟರ್ ಬಸವಲಿಂಗರ ಹತ್ರ ವರ್ಕ್ ಮಾಡಿದ್ದೀನಿ. ಸುಮಾರು 77 ಶೋಗಳಲ್ಲಿ ವರ್ಕ್ ಮಾಡಿದ್ದೀನಿ. ಪ್ಲಸ್ ಬೀದಿ ನಾಟಕಗಳೆಲ್ಲ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾದದ್ದು ದೃಶ್ಯ, ದೋಣಿ, ಬೆರಳ್ಗೆ ಕೊರಳ್, ಆಮೇಲೆ ಬಹು ಮುಖ್ಯವಾದದ್ದು ಕುವೆಂಪು ಅವರ ಕಾದಂಬರಿ ಆಧಾರಿತ ಮಲೆಗಳಲ್ಲಿ ಮದುಮಗಳು ಅನ್ನೋದು ನಾಯಕ ಪಾತ್ರದಲ್ಲಿ ಮಾಡಿದ್ದೀನಿ ಸರ್. ಅಲ್ಲಿಂದ ನನ್ನ ಜೀವನ ಬದಲಾವಣೆ ಆಗುತ್ತೆ ಅಲ್ಲಿಂದ. ಸೊ ರಂಗಿ ಮದರಂಗಿ ಡೈರೆಕ್ಟರ್ ಮಲ್ಲಿಕಾರ್ಜುನ್ ಸರ್ ಒಂದು ಚಿಕ್ಕದಾಗಿರೋ ಒಂದು ಕ್ಯಾರೆಕ್ಟರ್ ಇದೆಯಪ್ಪ ಬಂದ್ಬಿಟ್ಟು ಮಾಡು ಅಂತ ಹೇಳಿದ್ರು. ಸೊ ನನ್ನ ಪರ್ಫಾರ್ಮೆನ್ಸ್ ನೋಡಿ ಮೇನ್ ಲೀಡ್ ಆಗಿ ನನಗೆ ಸಿನಿಮಾ ಸಿಕ್ತು. ಸೊ ಅಲ್ಲಿಂದ ನನ್ನ ಮೊದಲನೇ ಸಿನಿಮಾ ರಂಗಿ, ಎರಡನೇ ಸಿನಿಮಾ ಇದೇ ಅಂತರಂಗ ಶುದ್ಧಿ, ಮೂರನೇ ಸಿನಿಮಾ ಕ್ರಶ್ ಮೊನ್ನೆ ಫೆಬ್ರವರಿ 2ಗೆ ರಿಲೀಸ್ ಆಯಿತು. ಮತ್ತೆ ಸತತ ಪ್ರಯತ್ನ ಮತ್ತು ಶ್ರಮ ಹಾಕಿ 4ನೇ ಸಿನಿಮಾ ಜೊತೆಗೆ ಈಗ ಮತ್ತೆ ನಾನಿನ್ನೇ ಬಿಡಲಾರ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಎಸ್, ಪಾತ್ರದ ಬಗ್ಗೆ ನವೀನ್, ಒಂದು 5 ಮಿನಿಟ್ಸ್ ಫಸ್ಟ್ ಮಾತಾಡಿ. ಅಂತ ನವೀನ್, ಪ್ರವೀಣ್ ಮತ್ತು ಡೈರೆಕ್ಟರ್ ಸಹದೇವರ ಥ್ರೂ ನವೀನ್ ಸರ್ ಪರಿಚಯ ಆಗ್ತಾರೆ. ಅವರು ಫಸ್ಟ್ ಟೈಮ್ ತೆರೆಗೆ ಮೇಲೆ ಅದು ಹೇಗೆ 2.5 or 3 hours ಸಿನಿಮಾ ಬರುತ್ತಲ್ವ, ಆ ಥರ ನನಗೆ ಕಣ್ಣು ಕಟ್ಟುವಾಗಿ ಸಿನಿಮಾ ಬಗ್ಗೆ ವಿವರಿಸ್ತಾರೆ. ಅವರಲ್ಲಿರುವಂಥ ಆತ್ಮವಿಶ್ವಾಸ ಮತ್ತು ಅವರ ಅದು ಆ ಶೈಲಿ ನನಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಲ್ಲಿಂದ ಮೂವ್ ಆಗ್ತೀವಿ. ಫಸ್ಟ್ ಡೆಬ್ಯೂ ಸಿನಿಮಾ ಇರೋದ್ರಿಂದ ಇನ್ನೂ ಒಂದು ಕೊರತೆ ಇರುತ್ತೆ ಅಂತ ನನಗೆ ಫೀಲ್ ಇತ್ತು. ಬಟ್ ಸೀರಿಯಸ್ಲಿ ಇಲ್ಲ, ಪಕ್ಕಾ ಪ್ಲ್ಯಾನ್ಡ್ ಆಗಿ ಪಕ್ಕಾ ಪ್ರಿಪೇರ್ ಆಗಿ ಬಂದಿದ್ರು. ಸೊ ಈ ಒಂದು ಅದ್ಭುತವಾದ ತುಣುಕದಲ್ಲಿ ಕಾಣಿಸ್ತಾ ಇದೆ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೆಟ್ಟಲ್ಲೂ ಕೂಡ ತುಂಬ ಕೂಲ್ ಕಾಮ್ ಆಗಿರೋಂಥ ಪರ್ಸನ್, ತುಂಬ ಹಾಡೆಲ್ಲ ಆಡಿಕೊಂಡು, ಆಮೇಲೆ ಟೆಕ್ನಿಷಿಯನ್ಸ್ ಜೊತೆ ತುಂಬ ಲವಲವಿಕೆ ಆಗಿರೋರು, ಅದು ಒಂದು ಅವ್ರ ಒಳ್ಳೆ ಪರ್ಸ್ನಾಲಿಟಿ. ಆಲ್ ದಿ ಬೆಸ್ಟ್ ಬ್ರದರ್ ಆ್ಯಂಡ್ ಶುಭಾಶಯಗಳು. ನಿಮ್ಮ ಫಸ್ಟ್ ಡೆಬ್ಯೂ ಸಿನಿಮಾದ ಒಂದು ತುಣುಕು ಬಂದಿದೆ. ಇನ್ನು ಬರುವಂಥ ಎಲ್ಲ ಸಿನಿಮಾಗಳಿಗೂ ನಿಮಗೆ ಸಕ್ಸಸ್ಫುಲ್ ಆಗಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮಗೆ ಬೆನ್ನೆಲುಬಾಗಿ ನಿಂತಹ ನಮ್ಮ ಪ್ರೊಡ್ಯೂಸರ್ ಮೇಡಮ್ ಅಂಬಾಲಿ ಅವರು, ಈ ಕಡೆ ಆ್ಯಕ್ಟಿಂಗ್ ಜೊತೆಗೆ ಬೀಯಿಂಗ್ ಅ ಪ್ರೊಡ್ಯೂಸರ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿ ಅದು ಕಾರ್ಯನಿರ್ವಹಿಸಿ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೇಡಮ್. ಸೀರಿಯಸ್ಲಿ ಗ್ರೇಟ್ ಆಫ್ ಯು ಮೇಡಮ್. ಆ್ಯಂಡ್ ಅವರ ಒಂದು ಫೈಟ್ ಮತ್ತು ಅವರ ಭಯಾನಕ ದೃಶ್ಯಗಳ ಮುಖಾಂತರ ಗಮನ ಸೆಳ್ತೀರಾ ಫಾರ್ ಶ್ಯೂರ್. ಆ್ಯಂಡ್ ನಿಮ್ಮ ಒಂದು KOB ಪ್ರೊಡಕ್ಷನ್ಸ್, ಕಮಲಾಮ್ಮ ಭಾರತೀಯ ಪ್ರೊಡಕ್ಷನ್ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಮೇಡಮ್, ಒಂದು ಬ್ರ್ಯಾಂಡ್ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದಕ್ಕೆ ತ್ಯಾಗರಾಜ್ ಸರ್ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್. ಎದೆ ನಡಗಿಸಾಗ್ಬಿಡುತ್ತೆ ಸರ್, ಅಷ್ಟು ಚೆನ್ನಾಗಿದೆ ನಿಮ್ಮ BGM ವರ್ಕು. ಆಮೇಲೆ ಒಂದು ಗುರುರಾಯರ ಸಾಂಗ್ ಒಂದು ಮಾಡಿದ್ದೀರಾ ಸರ್, ಅದು ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಸರ್. ನಿಮ್ಮ ಒಂದು ಕೊಡುಗೆ ಈ ಸಿನಿಮಾಗೆ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ಆ್ಯಂಡ್ DOP ವೀರಜಿ ಒಳ್ಳೆ ಫ್ರೇಮ್ ಸೆನ್ಸ್ ಮತ್ತು ತುಂಬ ತಾಳ್ಮೆ ಇರೋಂಥ ಮನುಷ್ಯ. ಅವ್ರ ಕೆಲಸ ನಾನೇನು ಹೇಳಬೇಕಾಗಿಲ್ಲ, ಇಲ್ಲೇ ಕಾಣಿಸ್ತಾ ಇದೆ. ಬರ್ತಾ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಸಂಕಲನ ದೀಪಗೌಡರು, ಅವರ ವರ್ಕು ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೊ ಮಚ್ ಬ್ರದರ್. ಎಸ್ ಸರ್, ಬಂದೆ ಸರ್, ಅಲ್ಲಿಗೆ ಬಂದೆ. ಎಸ್ ಸರ್. ಆಮೇಲೆ ಕೊನೆಗೆ ಪಾತ್ರದ ಬಗ್ಗೆ ಹೇಳಬೇಕು. ಕತೆ ಬಗ್ಗೆ ನಾನು ಅಷ್ಟು ಹೇಳಲ್ಲ, ಒಂದು ಹೇಳಿ ಬಿಟ್ಕೊಟ್ರೂ ಕತೆ ಇದಾಗುತ್ತೆ. ಸೊ ಪಾತ್ರದ ಬಗ್ಗೆ ಒಬ್ಬ MBA ಸ್ಟೂಡೆಂಟು, ಒಬ್ಬ ಜೆಂಟಲ್ ಮ್ಯಾನು. ಅವನು ಒಂದು ಓನ್ ಬಿಸ್ನೆಸ್ ಇಟ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಒಂದು ಈವೆಂಟ್ಗಳನ್ನ ಕಂಡಕ್ಟ್ ಮಾಡ್ತಾ ಇರ್ತಾನೆ. ಆ ಒಂದು ಟೈಮಲ್ಲಿ ಈವೆಂಟ್ ಮುಗಿಸಿಕೊಂಡು ಬರುವಾಗ ಅಪರಿಚಿತವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಗ, ಆ ವ್ಯಕ್ತಿ ಯಾರು, ಎಲ್ಲಿಂದ ಬಂದರು, ಯಾಕೆ ಹೀಗಾದರು, ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಒಂದು ಜರ್ನಿ ಮಾಡ್ತಾನೆ ಸರ್. ಅದು ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ನನ್ನ ಜರ್ನಿ, ಅಂದರೆ ನನ್ನ ಕ್ಯಾರೆಕ್ಟರ್ ವಿವರಿಸುತ್ತೆ. ಸೊ ಅದ್ರ ಜೊತೆಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಕೊನೆಯದಾಗಿ ನಾನು ಕ್ರಶ್ ಪ್ರೆಸ್ ಮೀಟಲ್ಲೂ ನಾನು ಇದನ್ನು ಪ್ರಸ್ತಾಪಿಸಿದ್ದೆ ಮೀಡಿಯಾದವ್ರಿಗೆ. ನಿಮ್ಮಿಂದನೇ ನಾವಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ದಯವಿಟ್ಟು ನಮ್ಮ ಸಿನಿಮಾನ ಆದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಮೋಷನ್ ಮಾಡಿಕೊಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇಬ್ಬರಿಗೂ ತುಂಬ ಒಳ್ಳೇದಾಗಲಿ ಸಿನಿಮಾ ಮೂಲಕ. ಎಲ್ರಿಗೂ, ನಮ್ಮ ಟೀಮ್ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟಿದ್ದಾರೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನಾನು ಮುಖ್ಯವಾಗಿ ನನ್ನ ನಂಬಿ ನನಗೆ ಅವಕಾಶ ಕೊಟ್ಟಂತಹ ನಮ್ಮ ನಿರ್ಮಾಪಕರು ಭಾರತಿ ಬಾಳಿ ಮೇಡಮ್ಗೆ ನಾನು ತುಂಬ 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 ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅವ್ರ ಜಾಗದಲ್ಲಿ ನಿಂತ್ಕೊಂಡು, ಅವ್ರ ಊರಲ್ಲಿದ್ದರೂ ಕೂಡ ಅವರು ಬೆಂಗಳೂರಿಗೆ ಬಂದು ಅದನ್ನೆಲ್ಲ ನೋಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಅವ್ರ ಜಾಗದಲ್ಲಿ ನಿಂತ್ಕೊಂಡು ಅವ್ರ ಮಗಳು ನಮ್ಮ ನಾಯಕಿ ಅಂಬಾಲಿ ಅವರು ಈ ಕಡೆ ಪ್ರೊಡ್ಯೂಸರ್ ಆಗಿ ಅವ್ರ ಜವಾಬ್ದಾರಿಗಳನ್ನ ತಗೊಂಡು, ಮತ್ತು
ಈ ಕಡೆ ಹೀರೋಯಿನ್ ಆಗಿ ಕೂಡ ಆ್ಯಕ್ಟ್ ಮಾಡಿಕೊಂಡು ಎರಡೂ ಜವಾಬ್ದಾರಿಗಳನ್ನ ಈಕ್ವಲ್ ಆಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾಗೆ ಎಲ್ಲೂ ಯಾವುದ್ರಲ್ಲೂ ಕೂಡ ಏನೂ ಶಾರ್ಟೇಜ್ ಆಗದಿರೋ ರೀತಿ ಅಥವಾ ನಮ್ಗೆ ಕ್ವಾಲಿಟಿಗೆ ಎಲ್ಲೂ ನಮ್ಮ ಕಾಂಪ್ರಮೈಸ್ ಆಗದಿರೋ ರೀತಿ ಸಿನಿಮಾಗೆ ಏನು ಬೇಕು ಎಲ್ಲ ಪ್ರತಿಯೊಂದು ಅವ್ರು ಮಾಡಿಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ನನ್ನ ಮುಖ್ಯವಾಗಿ ನಮ್ಮ ಅಣ್ಣ ಡಾಕ್ಟರ್ ಪ್ರಸನ್ನ ಕುಮಾರ್ GS ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವನು ನನಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಎಲ್ಲ ಟೆಕ್ನಿಷಿಯನ್ಸು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸಿನಿಮಾ ವಿಷಯವಾಗಿ ಬರೋದಾದರೆ ನಾನಿನ್ನ ಬಿಡಲಾರೆ 1979 ಸಿನಿಮಾ ರಿಲೀಸ್ ಆಗಿ ಎಲ್ರಿಗೂ ಗೊತ್ತಿರೋ ಥರ ಅನಂತ್ ನಾಗಮ್ ಸರ್ ಮತ್ತು ಲಕ್ಷ್ಮೀ ಮೇಡಮ್ ಮುಖ್ಯ ಭೂಮಿಕೆಯಲ್ಲಿ ರಿಲೀಸ್ ಆಗಿ ಎಲ್ಲ ಸಿಕ್ಕಾಪಟ್ಟೆ ಹಿಟ್ ಆಗಿರೋಂಥ ಸಿನಿಮಾ. ಅದೇ ಟೈಟ್ಲ್ ಯಾಕೆ ಇಟ್ಟಿದ್ದೀವಿ ಅಂತಂದರೆ ಆ್ಯಕ್ಚುಲಿ ಫಸ್ಟು ನಾನು ಸ್ಕ್ರಿಪ್ಟ್ ಮಾಡಿದಾಗ ನಾನಿನ್ನ ಬಿಡರೆ ಟೈಟ್ಲ್ ಇಡಬೇಕು ಅಂತ ಇರಲಿಲ್ಲ. ಬೇರೆ ಯಾವುದೋ ಟೈಟ್ಲ್ ಇತ್ತು. 2-3 ಟೈಟ್ಲ್ಗಳನ್ನ ನಾವು ಇಟ್ಕೊಂಡು ಎಲ್ಲ ಸ್ಕ್ರಿಪ್ಟ್ ಟೈಮಲ್ಲಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಟೈಟ್ಲ ಚೇಂಬರ್ ರಿಜಿಸ್ಟ್ರು ಕೂಡ ಮಾಡಿಸಿದ್ದೆ ನಾನು. ಆಮೇಲೆ ಸ್ವಲ್ಪ ನಾನು ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮಾಡ್ತಾ ಇದೇನೋ ಬೇರೆ ಚೇಂಜಸ್ ಏನೋ ಬೇಕು, ನಮ್ಮ ಸ್ಕ್ರಿಪ್ಟ್ ಏನೋ ಬೇರೆ ಥರ ಹೋಗ್ತಾ ಇದೆ, ಇದಕ್ಕೆ ತಕ್ಕನಾಗಿ ಏನೋ ಟೈಟ್ಲು ಬೇಕು ಅಂತೆಲ್ಲ ನಾವು ಸರ್ಚ್ ಮಾಡ್ತಿರೋ ಟೈಮಲ್ಲಿ ನಮ್ಮ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿದೆ. ಅವಾಗ ಒಂದು ನಾನಿನ್ನ ಬಿಡಲಾರೆ ಟೈಟ್ಲ್ ಇಟ್ಟರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾವು ಡಿಸ್ಕಸ್ ಮಾಡಿದ್ವಿ ನಮ್ಮ ಟೀಮ್. ಯಾಕಂದರೆ ಇದು ತುಂಬ ಜವಾಬ್ದಾರಿ ಇಟ್ಕೊಂಡು ಮಾಡಬೇಕಾಗಿರುತ್ತೆ. ಆ ಟೈಟ್ಲೇ ತುಂಬ ವೆಯ್ಟೇಜ್ ಇರತಕ್ಕಂಥ ಟೈಟ್ಲು. ಅದು ನಾವೇನೋ ಹೊಸಬ್ರಾಗಿ ಇಟ್ಬಿಟ್ಟು ಆಮೇಲೆ ಫಸ್ಟು ಒಂದು ಕ್ಲಾರಿಫಿಕೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಪ್ರಮೋಷನ್ ಗಿಮ್ಮಿಕ್ ಆಗಲಿ ಅಥವಾ ಏನೋ ನಾನಿನ್ನ ಬೇರೆ ಟೈಟ್ಲ್ ಇಟ್ಕೊಂಡ್ಬಿಟ್ರೆ ಒಂದೇನೋ ನಾವು ನಮ್ಮನ್ನು ಜನ ಗುರುತಿಸ್ತಾರೆ ಅಥವಾ ಥಿಯೇಟ್ರಿಗೆ ಬಂದುಬಿಡ್ತಾರೆ, ಖಂಡಿತವಾಗ್ಲೂ ಆ ಉದ್ದೇಶ ಇಟ್ಕೊಂಡು ಈ ಟೈಟ್ಲ್ ಇಟ್ಟಿಲ್ಲ. ಯಾಕಂದರೆ ನಾಳೆ ದಿನ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ಮೇಲೆ ನೋಡಿದವರು ಪ್ರೇಕ್ಷಕರು ಯಾರು ಸಿನಿಮಾ ನೋಡಿದ್ರು ಕೂಡ ಓಕೆ ಇವರು ಈ ಸಿನಿಮಾಗೆ ಇದೇ ಸೂಕ್ತವಾದ ಟೈಟಲ್, ನಾನಿನ್ನ ಬಿಡರಲ್ಲೇ ಕರೆಕ್ಟಾಗಿ ಸೂಟ್ ಆಗಿದೆ ಈ ಟೈಟ್ಲಿಗೆ, ಈ ಕತೆಗೆ ತಕ್ಕನ ಈ ಟೈಟ್ಲ್ ಇಟ್ಟಿದ್ದಾರೆ ಅಂತ ಖಂಡಿತವಾಗ್ಲೂ ಅವ್ರಿಗೆ ಅನ್ಸೋದ್ರಲ್ಲಿ ಎರಡು ಮಾತಿಲ್ಲ. ಅದಂತೂ ನಾನು ಭರವಸೆ ಕೊಡ್ತೀನಿ. ಮತ್ತು ಇನ್ನೊಂದೇನಂತಂದರೆ ಈಗ ಆಲ್ರೆಡಿ ಸಿನಿಮಾ ಸೆನ್ಸರ್ ಆಗಿದೆ, ಸಿನಿಮಾ ರಿಲೀಸಿಗೆ ರೆಡಿ ಇದೆ. ನಾವು ಇಲ್ಲಿವರೆಗೂ ಯಾವುದೇ ಪ್ರೆಸ್ ಮೀಟ್ ಆಗಲಿ ಯಾವುದೇ ಇವೆಂಟ್ವಾಗಲಿ ನಾವು ಮಾಡಿಲ್ಲ. ಯಾಕಂದರೆ ಕೆಲವು ಸಿನಿಮಾಗಳು ಎಷ್ಟೋ ಮಾಡ್ತೀವಿ, ಮಧ್ಯದಲ್ಲಿ ಏನೋ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನೋ ಮಧ್ಯದಲ್ಲಿ ಗ್ಯಾಪ್ ಆಗುತ್ತೆ, ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಮೀಡಿಯಾ ಮುಂದೆ ಮಾಡಿಕೊಂಡು ಅವೆಲ್ಲ ಬೇಡ ಅಂತಂದ್ಬಿಟ್ಟು ನಾವು ಫುಲ್ ಸಿನಿಮಾ ರೆಡಿ ಆಗಲಿ, ಸಿನಿಮಾ ರಿಲೀಸ್ ರೆಡಿ ಮಾಡ್ಕೊಂಡು ನಾವು ಮುಂದೆ ಮಾಧ್ಯಮದ ಮುಂದೆ ಬರೋಣ, ಪ್ರೇಕ್ಷಕ ಮುಂದೆ ಬರೋಣ ಅಂತಂದ್ಬಿಟ್ಟು ನಾವು ಫುಲ್ ಎಲ್ಲ ಸಿನಿಮಾ ರೆಡಿ ಇಟ್ಕೊಂಡು ಬಂದಿದ್ದೀವಿ. ಆದಷ್ಟು ಬೇಗ ನಮ್ಮ ಸಿನಿಮಾ ರಿಲೀಸಿಂಗ್ ಡೇಟ್ ನಾವು ಅನೌನ್ಸ್ ಮಾಡ್ತೀವಿ. ಆಮೇಲೆ ಸಿನಿಮಾ ಒಳ್ಳೆ ಕ್ವಾಲಿಟಿನಲ್ಲಿ, ಯಾಕಂದರೆ ಎಲ್ಲ ಪ್ರತಿಯೊಬ್ಬರು ಹೇಳೋ ಪ್ರಕಾರ ನಾನು ಇಲ್ಲಿವರೆಗೂ ನನಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಎಲ್ಲ ಒಂದು ಒಳ್ಳೆ ಕ್ವಾಲಿಟಿಲಿ ಮಾಡಿದ್ದೀರಾ. ಯಾಕಂದರೆ ಯಾವುದು ಹೊಸಬ್ರು ಅಂತ ಅನ್ನಿಸ್ತಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಮಾಡಿದೆ. ಯಾಕಂದರೆ ಯಾವುದು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಶ್ರೀಧರ್ ಸರ್ ಆಗಿರ್ಬೋದು, ಶ್ರೀನಿವಾಸ್ ಪ್ರಭು ಸರು, ಹರಣಿ ಮೇಡಮ್ಮು, ಮತ್ತು ನಮ್ಮ ಶ್ರೀನುಂಡ ರಘು ಅವರು, ಮಹಾಂತೇಶ್ ಅವರು, ನಾಗರಾಜ್ ಅವರು, ಮತ್ತು ಇನ್ನೊಂದು ಇಬ್ಬರು ಆರ್ಟಿಸ್ಟ್ಗಳು ಹೇಳಬೇಕು, ಲೋಹಿತ್ ಅಂತ ಒಂದು 12 ಇಲ್ಲೇ ಬಂದಿದ್ದಾರೆ, ಲೋಹಿತ್ ಮತ್ತು ಅನನ್ಯ ಅಂತ. ಅವರು ನಮ್ಮ ಸಿನಿಮಾದಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ರೋಲ್ ಮಾಡಿದ್ದಾರೆ. ಅದ್ರ ಟ್ವಿಸ್ಟು ನಿಮಗೆ ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟು ಇನ್ನೊಂದು ಸರಿ ನಾನು ಅದ್ರ ಬಗ್ಗೆ ಮತ್ತೆ ನಾನು ಜಾಸ್ತಿ ಡೀಟೇಲ್ಸ್ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಶರತ್ ಅವರು ಇದ್ದಾರೆ, ವಿಜಯ್ ಶರತ್ ಅವರು, ಅವರೆಲ್ಲ ತುಂಬ ಒಳ್ಳೆ, ಅಂದರೆ ಇದು ನಾನಿನ್ನ ಬಿಡಲಾರೆ ಅಂತಂದ್ರೆ ಏನು ಅನ್ಕೋತಾರೆ ಅಂದರೆ ಏನೋ ಫುಲ್ ಔಟ್ ಆ್ಯಂಡ್ ಔಟು ಹಾರರ್ ಸಿನಿಮಾನೇ ಇರ್ಬೋದು ಅಂತ ಅನ್ಕೊತಾರೆ. ಬಟ್ ಒಂದು ಕ್ಲಾರಿಫಿಕೇಷನ್ನು, ಇದು ನಮ್ಮ ಸಿನಿಮಾದಲ್ಲಿ ಒಂದು ಎಲಿಮೆಂಟ್ ಅಷ್ಟೇ. ಅಂದರೆ ಒಂದು ಜಸ್ಟ್ ಒಂದು ಹಾರರ್ ಅನ್ನೋದು ಒಂದು ಎಲಿಮೆಂಟ್ ಅಷ್ಟೇ. ಅದು ಬಿಟ್ಟರೆ ಸಿನಿಮಾ ಬೇರೆ ರೀತಿಯಲ್ಲೇ ಹೋಗುತ್ತೆ, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ. ಅಂದರೆ ಯಾವುದೇ ಒಂದು ಸೀನಲ್ಲಿ ಬಂದಿರತಕ್ಕಂಥ ಒಂದು ಆರ್ಟಿಸ್ಟ್ ಇದ್ರೂ ಕೂಡ ಅದು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಆ ಸಿನಿಮಾಗೆ ನಾವು ನ್ಯಾಯ ಒದಗಿಸಿದ್ದೀವಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಪಂಚಿ ಅವರು ಹೀರೋ, ಅವರು ನಮ್ಮ ಸಿನಿಮಾ ಮಾಡೋ ಟೈಮ್ಗೆ ಒಂದು 2-3 ಆಫರ್ಗಳು ಬಂದ್ರೂ ಅದನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡಿ ನಮ್ಮ ಸಿನಿಮಾಗೋಸ್ಕರ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲ ಸಹಕಾರ ಹಿಂಗೆ ಇರಲಿ, ಮತ್ತೆ ನಿಮ್ಮ ಮುಂದೆ ಬರ್ತೀವಿ, ಸಪೋರ್ಟ್ ಹಿಂಗೆ ಇರಲಿ. ಮತ್ತು ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಶರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್. ಇಲ್ಲ ಸರ್, ಇಲ್ಲ ಟೀಸರ್ ನೋಡಿದಾಗ ನಾವೊಂದು ಕೆಲವು ಶಾರ್ಟ್ಸ್ಗಳು ನಾವು ಒಂದು ಹಾಕಿದ್ದೀವಿ. ಅದು ಬಿಟ್ಟರೆ ನಾರ್ಮಲ್ ಆಗಿ ಕರೆಕ್ಟು. ಯಾಕಂದರೆ ಒಂದು ನಾರ್ಮಲ್ ನಾವಿಲ್ಲಿ ತನಕ ನೋಡ್ಕೊಬೋದು, ಹಾರರ್ ಸಿನಿಮಾದಾಗ ಏನೋ ಒಂದು ಟ್ರಕ್ಕಿಂಗ್ ಹೋಗಿರ್ತಾರೆ, ಒಂದು ಟೂರ್ಗೆ ಹೋಗಿರ್ತಾರೆ, ಗಾಡಿ ಆಫ್ ಆಯಿತು, ಎಲ್ಲೋ ಮನೆ ಒಳಗಡೆ ಹೋಗಿ ಸೇರ್ಕೊತಾರೆ, ಬೂತ್ ಬಂಗ್ಲೆ, ಅಲ್ಲೇನೋ ಲಾಕ್ ಆಗುತ್ತೆ, ಇದೆಲ್ಲ ಇಲ್ಲಿವರೆಗೂ ನಾರ್ಮಲ್ ಆಗಿ ನಾವು ನೋಡ್ಕೊಬಂದಿರ್ತಕ್ಕಂಥ ಇದು. ಬಟ್ ಇಲ್ಲಿ ರೆಗ್ಯುಲರ್ ಪ್ಯಾಟ್ರನ್ ಬಿಟ್ಟು ಬೇರೆ ಏನೋ ಟ್ರೈ ಮಾಡೋಕೆ ಹೋಗಿದ್ದೀವಿ ಸರ್. ಅದು ನಿಮ್ಮ ಸಿನಿಮಾ ರಿಲೀಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಟ್ರೈಲರಲ್ಲೂ ಕೂಡ ಸ್ವಲ್ಪ ಕಂಟೆಂಟು ನೆಕ್ಸ್ಟು ಬಿಡ್ತೀವಿ. ಇಲ್ಲೇನಂತಂದರೆ ಒಂದು ಮೆಡಿಕಲ್ ಟರ್ಮ್ಸ್, ಅಂದರೆ ಒಂದು ಹುಡುಗ, ಅದೊಂದು ಕೆಲವು ಟ್ವಿಸ್ಟ್ಗಳಿದೆ.
ಇದೆ. ಮತ್ತು ಒಂದು ಇನ್ವೆಸ್ಟಿಗೇಷನು, ಒಂದು ಹೀರೋಯಿನ್ಗೆ ಒಂದು ರೆಟ್ರೋಗ್ರೇಡ್ ಮೆಮೊರಿ ಲಾಸ್ ಅಂತ ಇರುತ್ತೆ. ಅವ್ರ ಬಗ್ಗೆ ಅವ್ರನ್ನ ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸು ಯಾರೂ ನೆನಪಿರಲ್ಲ. ಅವ್ರ ಬಗ್ಗೆ ತಿಳ್ಕೊಬೇಕು ಅಂತಂದಾಗ ಒಂದೊಂದೇ ಕ್ಯಾರೆಕ್ಟರ್ಗಳು ಎಲ್ಲ ಲಿಂಕ್ ಆಗ್ತಾ ಹೋಗುತ್ತೆ. ಆ ಒಂದು ಊರಿಗೆ ಹೋಗ್ತಾರೆ, ಕತ್ಲೆಕಾಡು ಅನ್ನೋ ಊರಿಗೆ ಹೋಗ್ತಾರೆ. ಅಲ್ಲಿ ಒಂದು ಮನೆಯಲ್ಲಿ ಈ ಥರ ಏನೋ ಒಂದು ಅವ್ರ ಬಗ್ಗೆ ಫ್ಲ್ಯಾಶ್, ಅಂದರೆ ಆ ಮನೆ ಫ್ಯಾಮಿಲಿ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಹೋದಾಗ ಒಂದೊಂದೇ ಲೇಯರ್ಸು ರಿವೀಲ್ ಆಗುತ್ತೆ. ಹಾಂ ಸರ್, ಫಸ್ಟ್ ಫಿಲ್ಮ್. ಹೌದು ಸರ್, ಹೌದು ಸರ್. ಇಲ್ಲಿ ಅದೇ ಹೇಳಿದ್ನಲ್ಲ ಸರ್, ಅವಾಗಲೇ ಹೇಳ್ದಂಗೆ ನಾವು ಬೇರೆ ಟೈಟ್ಲೇ ಇಟ್ಟಿದ್ವಿ ಫಸ್ಟ್. ಆ್ಯಕ್ಚುಲಿ ನಾನಿನ್ನ ಬಿಡರೆ ಟೈಟ್ಲೇ ಇಡಬೇಕು ಅಂತ ಏನಿಲ್ಲ ಸರ್. ಸುಮಾರು 2-3 ವರ್ಷ ನಾನು ಸ್ಕ್ರಿಪ್ಟಲ್ಲಿ ವರ್ಕ್ ಮಾಡಬೇಕಾದ್ರೆ ಮುಂಚೆ ಬೇರೆ 3-4 ಟೈಟ್ಲು ನಾವು ಇಟ್ಕೊಂಡಿದ್ವಿ. ಒಂದು ಆಲ್ರೆಡಿ ರಿಜಿಸ್ಟರ್ ಕೂಡ ಮಾಡಿಸಿದ್ದೆ ನಾವು. ಬಟ್ ನಾವು ಸ್ವಲ್ಪ ಸ್ಕ್ರಿಪ್ಟಲ್ಲಿ ಸ್ವಲ್ಪ ಚೇಂಜ್ ಓವರ್ ಮಾಡ್ಕೊಂಡು ಹೋಗ್ತಾ ಹೋದಾಗ ಒಂದು ಗಟ್ಟಿ ಕತೆ, ಒಂದು ಗಟ್ಟಿ ಸ್ಕ್ರೀನ್ ಪ್ಲೇ ಆಗ್ತಾ ಹೋಗ್ತು. ಅದು ಒಂದು 2 ಕ್ಯಾರೆಕ್ಟರ್ ಮಧ್ಯದಲ್ಲಿ ನಾನು ನಿನ್ನ ಬಿಡಲ್ಲ ಆ ಥರ ಒಂದು ಲಿಂಕ್ ಸಿಕ್ಕಾಗ, ನಮಗೆ ಒಂದು ಥ್ರೆಡ್ ಅಂತ ಬಂದಾಗ, ಅದನ್ನ ನಾವು ನಾನಿನ್ನ ಬಿಡರೆ ಟೈಟ್ಲು ಇಟ್ಟರೆ ಸೂಕ್ತ ಅಂತ ನಮಗೆ ಅನ್ನಿಸ್ತು ಸರ್. ಹಾಗಾಗಿ ಅದೇ ಟೈಟ್ಲು, ಯಾಕಂದರೆ ಸಿನಿಮಾ ಅವಾಗಲೇ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಬೇರೆ ಟೈಟ್ಲ್ ಇಟ್ಟು ನಾವು ಅದನ್ನು ಚೇಂಜ್ ಮಾಡಿದ್ದೀವಿ. ಇದೇ. ಹಾಂ ಸರ್, ಹೌದು ಸರ್, ಗೊತ್ತಾಯಿತು ನಮಗೂ ವಿಷಯ ಬಂತು ಸರ್. ಇಲ್ಲ, ಅದು ಆ್ಯಕ್ಚುಲಿ ನಮಗೆ ವಿಷಯ ಬಂತು ಸರ್. ಆ್ಯಕ್ಚುಲಿ ನಾವು ಒಂದು ವಿಷಯ ಕ್ಲಾರಿಫೈ ಮಾಡ್ತೀನಿ. 2 ಇಯರ್ಸ್ ಬಿಫೋರ್, ಅಂದರೆ 2022ನಲ್ಲಿ ಮೈನ್ ಫಿಲಮ್ ಚೇಂಬರಲ್ಲಿ ನಮ್ಮ ಟೈಟ್ಲು ನಾನಿನ್ನ ಬಿಡಲ್ಲರೆ ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಆಮೇಲೆ ಈ ಥರ ಒಂದು ದೊಡ್ಡ ಲೆಜೆಂಡ್ರಿ ಸಿನಿಮಾ ಆಗಿರೋದ್ರಿಂದ ಆ ಭಯ ನಮಗೂ ಇತ್ತು, ಆ ಟೈಟ್ಲು ಸಿಗುತ್ತೋ ಇಲ್ವೋ ನಮಗೆ. ಆಮೇಲೆ ಆ ಥರ ಆ ಟೈಟ್ಲ್ ಇಟ್ಟಾಗ ನಮಗೆ ಯಾವ ಥರ ಜನ ಆಡಿಯನ್ಸ್ ತೊಗೋತಾರೆ, ಆಮೇಲೆ ಈ ಥರ ಏನೋ ಗಿಮ್ಮಿಕ್ಕು, ಪ್ರಮೋಷನ್ ಗಿಮ್ಮಿಕ್ ಅಂತ ಏನೋ ಅನ್ಕೊಂಡ್ಬಿಡ್ತಾರೇನೋ, ಆ ಭಯ ನನಗೂ ಇತ್ತು ಆ್ಯಸ್ ಎ ಡೈರೆಕ್ಟರ್ ಆಗಿ. ಬಟ್ ಈ ಕತೆಗೆ ಸೂಕ್ತ ಅಂತ ಅನಿಸ್ದಾಗ ನಾವು ಚೇಂಬರ್ಗೆ ಹೋಗಿ ಇದು ಮಾಡಿದ್ವಿ. ಬಟ್ ಯಾರೋ ರಿಜಿಸ್ಟರ್ ಮಾಡಿದ್ರಂತೆ, ಬಟ್ ರಿನ್ಯೂವಲ್ ಏನೋ ಆಗಿರಲಿಲ್ಲ. ಆ ಟೈಟ್ಲು ನಮಗೆ ಸಿಕ್ತು, ನಮ್ಮ ಕತೆಗೆ ಅದು ಸೂಟಬಲ್ ಅಂತ ನಾವು ಇಟ್ವಿ. ಆಮೇಲೆ ರೀಸೆಂಟಾಗಿ ನಾನು ಆ್ಯಕ್ಚುಲಿ ಈಗ ಈ ಇಯರು 2024 ಫೆಬ್ರವರಿಯಿಂದ ನಾನು ಫಸ್ಟ್ ಲುಕ್ ಎಲ್ಲ ನಾವು ರಿಲೀಸ್ ಮಾಡ್ಕೊ ಬಂದಿದ್ದೀವಿ. ಬಟ್ ಪ್ರೆಸ್ ಮೀಟು ನಾವೆಲ್ಲೂ ಮಾಡಿಲ್ಲ. ಏನಕ್ಕೆ ಫುಲ್ ಸಿನಿಮಾ ಕಂಪ್ಲೀಟ್ ಮಾಡಿಕೊಂಡು ನಾವು ಮಾಡಬೇಕು, ಮುಂದೆ ಬರಬೇಕು ಅಂದ್ಬಿಟ್ಟು ನಮ್ಮ ಒಂದು ಉದ್ದೇಶ ಆಗಿತ್ತು. ಆಮೇಲೆ ಈಗ ರೀಸೆಂಟಾಗಿ ಒಂದು 2 ಮಂತ್ಸ್ ಬಿಫೋರು ನನಗೆ ವಿಷಯ ಬಂತು, ನಮ್ಮ ಟೀಮಿಗೆ ಗೊತ್ತಾಯಿತು ಈ ಥರ ನಾನೇನೇ ಬಿಡಲಾರೆ ಮಾಡ್ತಿದ್ದಾರೆ ಅಂತಂದ್ಬಿಟ್ಟು. ಬಟ್ ಅವರು ಏನು ಹೇಳಿದ್ರು, ಅವ್ರದ್ದು ಪ್ರೆಸ್ ಮೀಟು ಕೆಲವು ನೋಡಿದಾಗ ಫಸ್ಟು ಯಾರ್ದು ಸೆನ್ಸರ್ ಆಗುತ್ತೆ ಅವ್ರದ್ದು ಸಿನಿಮಾ ಅಂತ ಏನೋ ಮಾತಾಡಿದ್ರು. ಬಟ್ ಆ್ಯಕ್ಚುಲಿ ನಮ್ದು ಇವಾಗ ಸೆನ್ಸರ್ ಆಗಿದೆ ಸರ್. ಸಿನಿಮಾ ರಿಲೀಸ್ ರೆಡಿ, ಒಂದು 2 ಮಂತ್ಸಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ರಿಲೀಸ್ಗೆ ರೆಡಿ ಇದೆ. ಫಸ್ಟು ನಮ್ಮ ಸಿನಿಮಾ ಬರುತ್ತೆ. ಅವ್ರದ್ದು ಏನಕ್ಕೆ ಮಾಡಿದಾರೋ ಗೊತ್ತಿಲ್ಲ ಸರ್, ಅದ್ರ ಬಗ್ಗೆ ಸರ್ ಅದು ಗೊತ್ತಿಲ್ಲ ಸರ್. ಹೌದು ಸರ್, ಮೇನ್ ಚೇಂಬರ್ ರಿಜಿಸ್ಟರ್ ಮಾಡಿದ್ದೀವಿ. ಇಲ್ಲ ಸರ್, ಇಲ್ಲ ಮಾತ್ರ ಆ್ಯಕ್ಚುಲಿ ನಮ್ಮ ಸಿನಿಮಾದಲ್ಲಿ ಅನಂತ್ನಾಗ್ ಸರ್ ಮಾಡಿಸ್ಬೇಕು ಅಂತಂದ್ಬಿಟ್ಟು ಕೆಲವು ಮಾತಾಡಿದ್ವಿ ಸರ್. ಬಟ್ ಆ ಟೈಮ್ಗೇನೋ ಆ ಡೇಟ್ಗೆಲ್ಲ ಕ್ಲಾಶ್ ಆಗಿ ಸ್ವಲ್ಪ ಆಗಲಿಲ್ಲ. ಭೇಟಿ ಇಲ್ಲ, ಫೋನಲ್ಲಿ ಮಾತಾಡಿದ್ವಿ ಸರ್. ಏನಿಲ್ಲ ಸರ್, ಅದೇ ಸ್ಕ್ರಿಪ್ಟು ಎಲ್ಲ ಕಳಿಸಿದ್ವಿ, ನಾವು ಮಾತಾಡಿದ್ವಿ. ಬಟ್ ಆ ಟೈಮ್ಗೆ ಆ ಡೇಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಆಮೇಲೆ ಆಗಲಿಲ್ಲ ಸರ್. ಮೇನ್ ಫಿಲಮ್ ಯಾಕಂದರೆ ಇವತ್ತು ನಮ್ಮ ಅಧ್ಯಕ್ಷರು ಫಿಲಮ್ ಚೇಂಬರ್ ಸುರೇಶ್ ಅವರು ಮತ್ತು ಗಿರೀಶ್ ಸರ್ ಬರಬೇಕಿತ್ತು. ಅವ್ರ ಕಾರಣಾಂತರ ಬರಲಿರಲಿಲ್ಲ. ಅವರೇ ಒಂದು ಕ್ಲಾರಿಫಿಕೇಶನ್ ಕೊಡ್ತಿದ್ರು ಆ್ಯಕ್ಚುಲಿ ಇವತ್ತು ಬಂದಿದ್ರೆ. 2 ಇಯರ್ಸಿಂದ ನಾವು ರಿನ್ಯೂವಲ್ ಮಾಡಿಸ್ಕೊಂಡು ನಮ್ಮ ಟೈಟ್ಲೆಲ್ಲ ಬಂದಿದ್ವಿ. ಸುಮಾರು 1 ವರ್ಷದಿಂದ ನಾವು ಪ್ರಮೋಷನ್ ಬಂದಿದ್ದೀವಿ ಸರ್. ಪೋಸ್ಟ್ ಎಲ್ಲ ಫಸ್ಟ್ ಲುಕ್ ಎಲ್ಲ ಬಿಟ್ಟಿದ್ದೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದು. ಯಾ ಸರ್? ಹಾಂ, ಓಕೆ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಒಳ್ಳೇದಾಗಲಿ ನಿಮಗೆ ಈ ಸಿನಿಮಾ ಮೂಲಕ. ಥ್ಯಾಂಕ್ ಯು. ನಮ್ಮ ಗಿರೀಶ್ ಸರು ಮತ್ತು ಶರತ್ ಸರ್ ಇಬ್ಬರು ಬರಬೇಕು. 2 ನಿಮಿಷ ಮಾತು ಮುಗಿಸ್ಬಿಡ್ತಾರೆ. ಥ್ಯಾಂಕ್ ಯು. ಈ ಕಡೆ ನಮಸ್ತೆ. ಹೇಳಿ ಸರ್. ವೆಲ್, ನನ್ನ ಪರಿಚಯ ಉದಯ ಮ್ಯೂಸಿಕ್ನಲ್ಲಿ ವಿಜಯ್ ಆಗಿ ಆ್ಯಂಕರ್ ಆಗಿದೆ 2009 to 2018. ತದನಂತರ ಸಿನಿಮಾಗಳೇ ನಮ್ಮ ಲೈಫು, ಮೈಕೆ ನನ್ನ ಲೈಫು, ಬ್ರೆಡ್ಡು, ಫುಡ್ಡು, ದುಡ್ಡು ಎಲ್ಲ ಇದೆ. ಹಾಗಾಗಿ ಈ ನಾನೇನೇ ಬಿಡಲಾರೆ ಅನ್ನೋ ಒಂದು ನನ್ನ ಫ್ರೆಂಡ್ ಒಬ್ಬ ಇದ್ದ, ಪ್ರೀತಮ್ ಅಂತ. ಅವ್ನು ಹೇಳ್ದ, ಹಿಂಗೊಂದು ಕ್ಯಾರೆಕ್ಟರ್ ಇದೆ ಕಣೋ, ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡ್ತೀಯಾ ಅಂತ ಕೇಳ್ದ. ಆಯಿತು ಸರ್ ಮಾಡೋಣ, ಯಾರು ಕೇಳು ಅಂತ ಕೇಳಿದೆ. ಫೋಟೋ ಕಳಿಸ್ದೆ. ಇಮಿಡಿಯೇಟಾಗಿ ಸರ್ರು ಶೇವ್ ಮಾಡ್ಕೊಂಡು ಬಂದ್ಬಿಡಿ ಅಂದರು. ಹೋದೆ, ಆ್ಯಕ್ಟ್ ಮಾಡಿದೆ, ಬಂದೆ. ತೂಕದ ಕ್ಯಾರೆಕ್ಟ್ರು, ಮಾಡಿರೋವಂಥ ಪಾತ್ರ ಅದ್ಭುತವಾದ ಕ್ಯಾರೆಕ್ಟರ್. ಯಾಕಂದ್ರೆ ನನಗೆ ತುಂಬ ಇಷ್ಟ ಆಯ್ತು. ಯಾವುದೇ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಮನಸ್ಸಿಗೆ ಫಸ್ಟ್ ಸ್ಯಾಟಿಸ್ಫೈ ಆಗಬೇಕು. ಹಾಗಾಗಿ ನನಗೆ ಖುಷಿ ಆಯಿತು. ಇಡೀ ತಂಡ ಇಸ್ ಅ ವೆರಿ ಫ್ರೆಂಡ್ಲಿ ಅಟ್ಮಾಸ್ಫಿಯರ್. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರು ಫಸ್ಟ್ ಮನಸ್ಸು ತೃಪ್ತಿಯಿಂದ ಮಾಡಬೇಕು. ನವೀನ್ ಸರ್ ಇರ್ಬೋದು, ಕ್ಯಾಮ್ರಾಮನ್ ಸರ್ ಇರ್ಬೋದು, ನಮ್ಮ ಹೀರೋ ಅವ್ರು ಇರ್ಬೋದು, ಎಲ್ಲರ ಕೋಆರ್ಡಿನೇಷನ್ ಫಂಟಾಸ್ಟಿಕ್ಕು.
ಎಡಿಟಿಂಗ್ ಟೈಮಲ್ಲಿ ನಾನು ಡಬ್ಬಿಂಗ್ ಹೋದಾಗ ಇವರು ಎಷ್ಟು ಕ್ಲಾರಿಫಿಕೇಶನ್ ಕೊಡಬೇಕು ಅಂದರೆ, ಡಬ್ಬಿಂಗ್ ಹೋದಾಗ ಡಬ್ಬಿಂಗ್ ಮುಗಿಸ್ಕೊಂಡು ಬಂದ್ಬಿಟ್ಟೆ. ಒಂದೇ ಒಂದು ಬಿಟ್ಟು, ಒಂದೇ ಒಂದು ವರ್ಡ್ ಆ್ಯಕ್ಚುಲಿ, ಆ ಒಂದು ವರ್ಡು ಯಾರಿಗೂ ಗೊತ್ತೂ ಆಗ್ತಿರಲಿಲ್ಲ. ಆ ಒಂದು ವರ್ಡ್ ಬೇರೆಯವರು ಏನಾದ್ರು ಅದನ್ನು ಡಬ್ ಮಾಡಿದರೆ ಅದನ್ನೂ ಬಿಡಲಿಲ್ಲ, ಅದನ್ನೂ ಕರೆಸಿ ಇಟ್ ಶೋಸ್ ದ ಪರ್ಫೆಕ್ಷನ್ ಆಫ್ ವರ್ಕ್. ಇಷ್ಟೇ ಹೇಳೋದು ನಾನು. ಸೊ ನಾನೇನೇ ಬಿಡಲಾರೆ, ಖಂಡಿತವಾಗ್ಲೂ ಅದ್ಭುತವಾದ ಸಿನಿಮಾ. ನಾನು ಆ್ಯಕ್ಚುಲಿ ನೋಡಿದಾಗ ನಂಗೆ ಇನ್ನೂ ಖುಷಿ ಆಯಿತು. ನೀವೆಲ್ಲರೂ ಸಪೋರ್ಟ್ ಮಾಡಿ ಗುರುಗಳೇ, ಜಾಸ್ತಿ ಸಪೋರ್ಟ್ ಮಾಡಿ. ನಮ್ಮ ಮಾಧ್ಯಮ ಮಿತ್ರರು ಎಲ್ಲರೂ, ನಾವು ಮೀಡಿಯಾದವರೇ, ನೀವೆಲ್ಲರೂ ಸಪೋರ್ಟ್ ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ. ಶರಣ್ ಸರ್ ಬಂದಿದ್ದಾರೆ, ಅದಕ್ಕಿಂತ ಆಯ್ತು ಗುರುಗಳೇ, ಮಾತಾಡಿಸ್ತೀನಿ. ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಆಪರ್ಚುನಿಟಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಶರತ್ ಅವರೇ, ನಿಮಗೂ ಕೂಡ ಒಳ್ಳೆಯದಾಗಲಿ ಸರ್. ಸರ್ ಸ್ವಲ್ಪ ಮುಂದೆ ಬನ್ನಿ. ಹಾಂ, ಎಲ್ರಿಗೂ ನಮಸ್ಕಾರ. ಶರಣ್ ಸರ್ಗೂ ಕೂಡ ನಮಸ್ಕಾರ. ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ನಾಯಕಿಯ ತಂದೆ ಪಾತ್ರದಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ. ನಿರ್ದೇಶಕರು ನವೀನ್ ಸರ್ ಅವರು ಕಥೆನ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಥೆನ ಕಟ್ಟಿದ್ದಾರೆ. ಸೊ ಇದೊಂದು ಥ್ರಿಲ್ಲರ್ ಸಿನಿಮಾ ಆಗಿರೋದ್ರಿಂದ ಕತೆ ಏನು ಲೈನ್ ಹೇಳೋಂಗಿಲ್ಲ ಅನ್ನೋದು ಒಂದು ಮೊದಲೇ ಮಾತಾಗಿತ್ತು ನಮಗೂ ಅವ್ರಿಗೂ. ಸೊ ನಿಮ್ಮ ಮಾಧ್ಯಮ ಮಿತ್ರದವರು ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು. ಇದು ಅವರು ಮೊದಲನೇ ಸಿನಿಮಾ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಈಗ ಎಲ್ಲರೂ ಕಾಯ್ತಾ ಇರೋದು ಶರಣ್. ಜನಕ್ಕೆ ಗೊತ್ತಿಲ್ಲ, ನಾನೊಬ್ಬ ಕಾಮಿಡಿಯನ್ ಆಗಿ ಮಾತು ಹೇಳ್ತೀನಿ. ನನ್ನ ಫೇವ್ರೇಟ್ ಜಾನರ್ ಹಾರರ್. ನನಗೆ ನಿಜ ನಾನಿನ್ನ ಬಿಡಲಾರೆ ಈ ಸಿನಿಮಾ 1979ರಲ್ಲಿ ರಿಲೀಸ್ ಆಗುತ್ತೆ. ನಾನು ಇದನ್ನು ರಿಲೀಸ್ ಕರ್ಕೊಂಡು ಹೋಗ್ತಾರೆ ನಮ್ಮಪ್ಪ ನನಗೆ. ನಾನು 4ನೇ ಕ್ಲಾಸ್ ಇರ್ಬೋದು, 5ನೇ ಕ್ಲಾಸ್ ಇರ್ಬೋದು. ಆವಾಗಲೇ ನಮ್ಮಪ್ಪ ನನಗೆ ಹಾರರ್ ಪಿಕ್ಚರ್ ತೋರಿಸ್ತಾರೆ. ಸರಿನಾ, ಏನ್ರಿ ಇಷ್ಟು ಚಿಕ್ಕ ವಯಸ್ಸು ಅಂತಂದರೆ, ಇನ್ನೊಂದು ಹೇಳ್ತೀನಿ ನಿಮಗೆ, ಎಕ್ಸಾಸಿಸ್ಟ್ ಅಂತ ಒಂದು ಸಿನಿಮಾ ಬರುತ್ತೆ. ಅದು ಇನ್ನೂ 71-72ರಲ್ಲಿ ಅದು ರಿಲೀಸು. ನಮ್ಮಪ್ಪ ನನ್ನ ಇಲ್ಲಿ ಎತ್ಕೊಂಡು ಹೋಗವ್ರೆ. ಇಲ್ಲಿ ಎತ್ಕೊಂಡು ಹೋಗಿ ನನಗೆ ಒಂದು ಹಾರರ್ ಸಿನಿಮಾ ತೋರಿಸಿರೋ ಅಂಥದ್ದು. ಈಗಲೂ ಕೂಡ ಸಿಕ್ಕಾಪಟ್ಟೆ ಟೆನ್ಷನ್ ಆದರೆ ಅಥವಾ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಸ್ಟ್ರೆಸ್ ಬಸ್ಟರ್ ಅಂತ ಏನಾರು ಆದರೆ ಅದು ನನಗೆ ಒಂದು ಹಾರರ್ ಸಿನಿಮಾ ನೋಡೋದ್ರಲ್ಲೇ ಸಿಗೋದು ನನಗೆ. ಇದು ಹಾರರ್ ಸಿನಿಮಾಗೆ ಇರೋವಂಥ ಶಕ್ತಿ ಅದು ಆ್ಯಕ್ಚುಲಿ. ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್. ನನಗೆ ದಿವಸಕ್ಕೆ 5 ಸಿನಿಮಾ ನೀವು ಹಾರರ್ ಒಂದೇ ರೋಲ್ ತೋರಿಸ್ತೀರಿ ಅಂತಂದ್ರೂ ನೋಡ್ತೀನಿ. ಯಾವುದು ಪ್ರಪಂಚದಲ್ಲಿರೋ ಯಾವ ದೆವ್ವನೂ ಬಿಟ್ಟಿಲ್ಲ ನಾನು. ನಿಜ ರೀ, ಯಾವ ದೆವ್ವಗಳನ್ನೂ ಬಿಟ್ಟಿಲ್ಲ. ಹೆಂಗೋಗ್ಬಿಡ್ತೀನಿ ಗೊತ್ತಾ, IMDb ರೇಟಿಂಗ್ ಎಲ್ಲ ನೋಡೋದು, ಎಲ್ಲ ದೆವ್ವಗಳು ಮುಗಿದೋಯ್ತಲ್ಲ ಗುರು ಅಂತದಂಗೆ 3.2 3.6 ಇದನ್ನೂ ಬಿಡಲ್ಲ ನಾನು. ಅದನ್ನೂ ನೋಡಿರ್ತೀನಿ. ಯು ನೇಮ್ ಇಟ್ ಐ ವುಡ್ ಹ್ಯಾವ್ ವಾಚ್ಡ್ ಇಟ್. ಫಾರಿನ್ ದೆವ್ವ, ದೇಸಿ ದೆವ್ವ ಎಲ್ಲ ನೀವು ಯಾವ ಲೋಕಲ್ಲು ಎಲ್ಲ ದೆವ್ವಗಳು ನನಗೆ ತುಂಬ ಇದು. ನನಗೆ ಇದೊಂದು ಫೇವ್ರೇಟ್ ಜಾನರ್ ಇದು. ಈ ಸಿನಿಮಾ ಮಾಡಬೇಕು ಅಂತ ಅನ್ನಿಸ್ದಾಗ ನನ್ನಷ್ಟು ಖುಷಿ ಪಟ್ಟಂಥವ್ನು ಯಾರೂ ಅಲ್ಲ. ಅವತಾರ ಪುರುಷ ಅನ್ನೋವಂಥ ಒಂದು ಸಿನಿಮಾ, ಅದು ಭಾಗ 2 ಆಗುತ್ತೆ. ಈ ಚೂಮಂತರ್ ಅನ್ನೋವಂಥ ಸಿನಿಮಾನು ಕೂಡ ಹಾರರ್ ಸಿನಿಮಾ ಇದು. ನಾನು ಸುಮ್ಮನೆ ಒಂದು ಚಿಕ್ಕದಾಗಿ ಒಂದು ಹೇಳ್ತೀನಿ. ನಾನು ಹಾಡಲಿಕ್ಕೆ ಒಂಚೂರು ಹಾಡಾಡ್ತಿರ್ತೀನಿ. ಎಲ್ಲ ಸಿನಿಮಾಗಳಿಗೂ ಕೂಡ ಹಾಡುವಂಥದ್ದು ಹವ್ಯಾಸ ಮತ್ತು ಪ್ರವೃತ್ತಿ ಎರಡೂ ಕೂಡ ನಿಜ. ಯಾಕಂದರೆ ಬಿಕಾಸ್ ಸಿಂಗರ್ ಟರ್ನ್ಡ್ ಆ್ಯಕ್ಟರ್ ನಾನು. 1-2 ಕುಡುಕರ ಸಾಂಗು ಹಿಟ್ಟಾಗುತ್ತೆ. ಹಿಟ್ಟಾದ ನಂತರ ನಾನು ಹಾಡಿರೋದನ್ನು ಹಿಟ್ಟಾಗುತ್ತೆ. ನಾನು ಅಭಿನಯಿಸಿರೋವಂಥ ಕುಡುಕರ ಸಾಂಗೂ ಹಿಟ್ಟಾಗುತ್ತೆ. ಅದೇನೋ ಗೊತ್ತಿಲ್ಲ, ಕುಡುಕರ ಇದು ಮತ್ತು ನನಗೆ ಬಹಳ ಒಂಥರ ವಿನೋಭಾವ ಸಂಬಂಧ. ಅದೊಂಥರ ಆ ಜನ್ಮ ಇದು. ಅದು ಹಿಟ್ಟಾದ ತಕ್ಷಣ ಒಂದಿಷ್ಟು ಸಾಂಗುಗಳು ಹಾಡೋಕ್ಕೆ ಶುರು ಮಾಡ್ತೀನಿ. ಒಂದಾದ ನಂತರ ಕುಡುಕ್ರದೆ, ಮತ್ತೆ ಕುಡುಕ್ರದೆ. ನಾನು ಗುರು ಇದಕ್ಕೊಂದು ಗ್ಯಾಪ್ ಕೊಡಬೇಕು, ಇಲ್ಲ ಅಂತಂದರೆ ನಾನು ಬ್ರ್ಯಾಂಡ್ ಆಗ್ಬಿಡ್ತೀನಿ. ನಾನು ಯೂಶಲಿ ಆ್ಯಕ್ಟರ್ಸು ಬ್ರ್ಯಾಂಡ್ ಆಗೋದು ಗೊತ್ತು ನಮಗೆ, ಈ ಸಿಂಗರ್ಸು ಬ್ರ್ಯಾಂಡ್ ಆಗ್ತಾರೆ ಅಂತ ನನಗೆ ಅವಾಗಲೇ ಗೊತ್ತಾಗಿದ್ದು. ನಾನು ಹೆಂಗಾರು ತಪ್ಪಿಸ್ಕೋಬೇಕಲ್ಲ ಇದನ್ನು ಅಂತ ಅಂದ್ಬಿಟ್ಟು, ಇಲ್ಲ ಸರ್ ಒಂಚೂರು ಏನೋ ಬೇರೆ ಟೈಪ್ ಮಾಡೋಣ, ಬರೀ ಕುಡುಕ್ರದೇ ಆಗಿತ್ತು. ನಾನು ಬೇರೆ ಥರನೂ ಆಡ್ತೀನಿ ಸರ್. ನನ್ನ ಫೇವ್ರೇಟ್ ಒಂದು ಲವ್ ಆಗಿರ್ಬೋದು, ರೊಮ್ಯಾಂಟಿಕ್ ಆಗಿರ್ಬೋದು, ಪ್ಯಾಥೋ ಆಗಿರ್ಬೋದು, ನನ್ನ ಫೇವ್ರೇಟು ಅಂದ್ಬಿಟ್ಟು ನಾನು ಒಂದು ಗ್ಯಾಪ್ ಕೊಟ್ಟಿದ್ದೆ. ಅಂದರೆ ಈ ಕುಡುಕರ ವಿಚಾರದಲ್ಲಿ ಇದೇ ಥರ ದೆವ್ವ. ಸರಿನಾ, ಅದೇನೋ ಗೊತ್ತಿಲ್ಲ, ದೆವ್ವನೋ ನನಗೂ ಅದೇನೋ ಒಂಥರ ಸಂಬಂಧ. ದೆವ್ವ ಇಷ್ಟ ನನಗೆ, ದೆವ್ವ ಆ್ಯಕ್ಚುಲಿ. ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತ ಅನ್ನೋದಿತ್ತು. ಯಾಕಂದರೆ ಸೀರೀಸ್ ಆಗಿ ಅವತಾರ ಪುರುಷ 1, ಅವತಾರ ಪುರುಷ 2, ಈಗ ಚೂಮಂತರು. ಈಗ ನಾನು ಅಂಬಾಲಿಯವ್ರ ವಿಚಾರಕ್ಕೆ ಬರ್ತೀನಿ. ಒಂದು ಟೀಮು ನನ್ನನ್ನು ಫೆಬ್ರವರಿಯಿಂದ ಫಾಲೋ ಮಾಡ್ತಾ ಇರುತ್ತೆ. ಕರೆಕ್ಟಾ ಮೇಡಮ್? ನೋಡಿ, ಇದು ಲಾಸ್ಟ್ ಇಯರ್ ಅಂತೆ. ನೋಡಿ, ಲಾಸ್ಟ್ ಇಯರ್ ಅಂತೆ.
ಒಂದಿಷ್ಟು ದಿವಸ ಹಿಂಗೆ ಫಾಲೋ ಮಾಡ್ತಾ ಇರುತ್ತೆ ನನ್ನನ್ನು. ಅಂದರೆ ಅವ್ರದ್ದು ಪೋಸ್ಟರ್ ಲಾಂಚಲ್ಲಿರ್ಬೋದು, ಎಲ್ಲರೂ ನಾನು ಟ್ಯಾಗ್ ಮಾಡೋದಾಗಿದೆ, ನನಗೆ ಪೋಸ್ಟರ್ ಕಳಿಸೋದಾಯಿತು. ನನಗೆ ಯಾರು ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ನಮ್ಮ ನಂಬರ್ ಸೇವ್ ಮಾಡ್ಕೊಂಡಿರಲಿಲ್ಲ. ಒಂದು ಅನ್ನೋನ್ ನಂಬರಿಂದ ಹಿಂಗೆ ಬರ್ತಾನೇ ಇದೆ, ಏನೋ ಆ ಸಿನಿಮಾದ ಇದು ಸರ್ ಬರಬೇಕು ಅಂತ ಅಂಥದ್ದು. ಸರಿ ಆಯಿತು, ಹೋಗ್ಬಿಡೋಣ ಸರ್, ನಾನು ಒಂದು ಇದನ್ನು ಕಳಿಸ್ತೀನಿ, ಪೋಸ್ಟರ್ ಕಳಿಸ್ತೀನಿ, ನಿಮಗೆ ಇಷ್ಟ ಆದರೆ ಬನ್ನಿ ಸರ್ ನೀವು ಅಂತ ಅಂದ್ಬಿಟ್ಟು ಕಳಿಸ್ತಾರೆ. ಅದು ದೆವ್ವ ಆಗಿರ್ಬೇಕೇನ್ರಿ? ಅದು ದೆವ್ವ ಆಗಿರ್ಬೇಕಾ? ನಾನು ಒಳ್ಳೆ ಕಥೆ ಆಯ್ತು, ಇದಕ್ಕೊಂದು ಗ್ಯಾಪ್ ಕೊಡೋಣ ಅಂತಂತಂದ್ರೆ ಅದೆಲ್ಲೋ ತಿರ್ಕೊಂಬಂದು ಅದು ದೆವ್ವ ನನ್ನ ಇದಕ್ಕೆ ಬರ್ತದಲ್ಲ ಗುರು ಅಂತ ಅನ್ನೋವಂಥದ್ದು. ನಾನು ಈ ವಿಚಾರದಲ್ಲಿ ಹೇಳಬೇಕು ಅವ್ರಿಗೇನು ಅಂತಂತಂದರೆ, ನಾವು ಹೇಳಿದ್ರು ನೋಡಿ, ಹೋದ ವರ್ಷದಿಂದ ಅವರು ನನ್ನನ್ನು ಫಾಲೋ ಮಾಡ್ತಾ ಇರುವಂಥದ್ದು. ಎಷ್ಟು ಚಂದ ಇವತ್ತು ನಾನು ಅಲ್ಲಿ ನಿಂತಿದ್ದೀನಿ ಅಂತಂತಂದರೆ ನಾನು ಬಂದಿದ್ದೀನಿ ಅಲ್ಲ, ಅವರ ಅವಿರತವಾದಂಥ ಪ್ರಯತ್ನ ನಾನು ಇಲ್ಲಿ ತಗೊಂಬಂದು ನಿಲ್ಸಿರೋ ಅಂಥದ್ದು. ನಾನು ಬಂದಿದ್ದೀನಿ ಅಲ್ಲ, ಬಂದಿದ್ದೀನಿ ಅಂತ ಅನ್ನೋದು ಏನಾರು ಆಯ್ತಂದರೆ ತುಂಬ 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 ನನ್ನನ್ನು ನಾನೇ ಇದನ್ನು ಮಾಡ್ಕೊಂಡಂಗೆ. ಅವರ ಶ್ರಮ ಜಾಸ್ತಿ ಇದೆ, ಅವರ ಪ್ರಯತ್ನ ಜಾಸ್ತಿ ಇದೆ. ನನ್ನನ್ನು ಹೆಂಗೆ ಹಿಡಿದಿದ್ದಾರೆ ಅಂತಂದರೆ ಅಲ್ಲಿಂದ ಇಲ್ಲಿ ತನಕ ನೋಡಿ 1.5 ವರ್ಷದಿಂದ ಫಾಲೋ ಅಪ್ ಮಾಡಿದ್ದಾರೆ. ನನಗೆ ಇವಾಗ ಗೊತ್ತಾಯಿತು, ಆ್ಯಕ್ಚುಲಿ ಈ ಟೈಟಲ್ ಬರೀ ತೆರೆ ಮೇಲೆ ಅಲ್ಲ, ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥದ್ದು ಮೋಸ್ಟ್ಲಿ ಇವ್ರಿಗೇನೆ ಜಾಸ್ತಿ ಸೆಟ್ ಆಗುತ್ತೆ ಅನ್ಸುತ್ತೆ. ಇವ್ರು ಅನ್ಕೊಂಡ್ರು ಅಂದರೆ ಇವ್ರು ಯಾವುದನ್ನು ಬಿಡೋದೇ ಇಲ್ಲ ಅಂತ ಅನ್ನೋವಂಥದ್ದು ಪರ್ಸ್ನಲ್ ಲೈಫ್ಗೂ ಮೋಸ್ಟ್ಲಿ ಅದು ಅನ್ವಯಿಸುತ್ತೆ ಅಂತ ಕಾಣಿಸುತ್ತೆ. ನನಗೆ ಇನ್ನೊಂದು ಇದರ ಜೊತೆಯಲ್ಲಿ ನನಗೆ ಅನ್ನಿಸ್ತಾ ಇರೋವಂಥದ್ದು, ಅವ್ರಿಗೆ ನೋಡಿ, ಒಬ್ಬ ಆ್ಯಕ್ಟರ್ನ, ಒಬ್ಬ ಗೆಸ್ಟನ್ನ ಕರಿಬೇಕು ಅಂತಂದ್ರೇ 1.5 ವರ್ಷ ಹಿಂಗೆ ಫಾಲೋ ಮಾಡೋದು ಅಂಥವ್ರು. ಇವರು ಸಿನಿಮಾ ಅಂತ ಬಂದಾಗ ಯಾವ ಎಲಿಮೆಂಟನ್ನು ಕೂಡ ಇವ್ರು ಬಿಟ್ಟಿಲ್ಲ. ಇವ್ರು ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಟೈಟಲ್ ಇವ್ರಿಗೆ ಜನಕ್ಕೆ ಸೂಟ್ ಆಗುತ್ತೆ ಅಂತ ಅನ್ನೋದು ನನಗೆ ಇನ್ನೂ ಜಾಸ್ತಿ ಕ್ಯೂರಿಯಸ್ಸು ಏನು ಈ ಸಿನಿಮಾದ ಮೇಲೆ. ಯಾಕಂತಂದರೆ ಇವ್ರು ಎಲ್ಲನೂ ಹಂಗೆ ಹೆಕ್ಕಿ ಮಾಡಿರ್ತಾರೆ ಅಂತ ಅನ್ನೋವಂಥದ್ದು. ತುಂಬ ಕಷ್ಟವಾದಂಥ ಒಂದು ಜಾನರು ಹಾರರ್ ಅನ್ನೋವಂಥದ್ದು. ಇವತ್ತು ಇಡೀ ತಂಡ ತಮ್ಮ ಮೊದಲನೆಯ ಪ್ರಯತ್ನದಲ್ಲೇ ಈ ಥರದ ಒಂದು ಚಾಲೆಂಜಿಂಗ್ ಸಿನಿಮಾ ಮಾಡಿದೆ ಅಂತ ಅನ್ನೋದು ಆದರೆ ಖಂಡಿತವಾಗ್ಲೂ ಇದು ನಾನಿನ್ನ ಬಿಡಲಾರೆ ಅಂತ ಅನ್ನೋವಂಥ ಸಿನಿಮಾದೇನು ಇವರು ಟೈಟಲ್ ಇಟ್ಕೊಂಡು ಇದನ್ನು ಮಾಡಿದ್ದಾರೆ. ನಾನು ಅದೇ ಹೇಳೋದಕ್ಕೆ ಬಂದೆ, ಈ ಥರ ಹೇಳಿದ್ರಲ್ಲ, ನಾನಿನ್ನ ಬಿಡಲಾರೆ, ನನ್ನನ್ನು ಬಿಡಲಿಲ್ಲ ನೋಡಿ ಇವರು. ಅದೇ ಥರ ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇವ್ರು ಯಾವುದನ್ನೂ ಬಿಟ್ಟಿಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನೊಂದು ನಿಮಗೆ ಭರವಸೆ ಕೊಡ್ತೀನಿ, ಈ ಥರ ಬಹಳ ಶ್ರದ್ಧೆಯಿಂದ ಯಾವೊಂದು ಎಲಿಮೆಂಟನ್ನು ಬಿಡಲಾರದೆ ಸಿನಿಮಾ ಮಾಡಿದಂಥ ತಂಡವನ್ನು ಇದುವರೆಗೂ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕರ್ನಾಟಕದ ಆಡಿಯನ್ಸು ಕೈ ಬಿಟ್ಟ ಇತಿಹಾಸ ಇಲ್ಲ. ಆ ಥರದ ಇತಿಹಾಸ ಇಲ್ಲ. ಅದಕ್ಕೆ ಸಾಕ್ಷಿ ನನ್ನ ತಂಡ ಮತ್ತು ನಾನು. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತ ಅನ್ನೋದಾಯಿತು ಅಂತಂದರೆ ಪುಣ್ಯಾತ್ಮರು ಒಂದಿಷ್ಟು ಜನ. ನಾನು ಈ ಥರ ಇದ್ದಾಗ ಮೊದಲನೆಯ ಸಿನಿಮಾ ಮಾಡಿದಾಗ ನನಗೆ ಕೈ ಹಿಡಿದು ಕರೆದು ಎಬ್ಬರಿಸಿ, ನಾನಿದ್ದೀನಿ ಗುರು ನಿನ್ನ ಜೊತೆಯಲ್ಲಿ ಅಂತ ಅನ್ನೋವಂಥ ಒಂದು ತೋಳನ್ನು ಕೊಟ್ಟಂಥವ್ರು, ಕೈನ ಕೊಟ್ಟಂಥವ್ರು. ಅದಕ್ಕೆ ಇವತ್ತು ಇಲ್ಲಿದ್ದೀನಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂತಂತಂದರೆ ದಯವಿಟ್ಟು ನೀವೆಲ್ಲ ಸ್ಟಾರು ಹಂಗೆ ಅಂತಂತಂದರೆ ಅದು ಏನೂ ಅಲ್ಲ, ನಿಮ್ಮ ಥರನೇ ನಾನು ಶುರು ಮಾಡಿದಂಥವನು. ಭಾಳ ಒಂದು ಸಿಮಿಲಾರಿಟಿ ಏನು ಗೊತ್ತಾ, ಕನೆಕ್ಷನ್ ಏನು ಗೊತ್ತಾ, ನಾನು ಇವಾಗ ಹೇಳ್ತೀನಿ ಕೇಳಿ. ಅವರು ಯಾದಗಿರಿಯವರು, ಇದು ಗುಲ್ಬರ್ಗದವರು, ಅವರು ಕಲಬುರ್ಗಿಯವರು, ಇವರು ಹುಬ್ಬಳ್ಳಿಯವರು. ಇವರು ನಾನು ಹುಟ್ಟಿದ ಊರು ಯಾದಗಿರಿ, ಬೆಳೆದಿದ್ದ ಊರು ಹುಬ್ಬಳ್ಳಿ. ಸೊ ಹೀಗಾಗಿ ಎರಡೂ ಕನೆಕ್ಷನ್ನು ನನಗೆ. ನಾನು ಹುಟ್ಟಿದ್ದು ಯಾದಗಿರಿಲಿ, ಸೊ ಅದಕ್ಕೆ ನನ್ನ ಹೆಸರು ಶರಣಬಸವೇಶ್ವರರ ನಾಮದಿಂದ ಬಂದಂಥ ನಾನು. ಸೊ ಹುಬ್ಬಳ್ಳಿ ನನ್ನ ಊರು. ಸೊ ಹೀಗಾಗಿ ಇವರಿಬ್ಬರ ಜೊತೆಯಲ್ಲಿ ಒಂದು ಸಮ್ಮಿಲನ ನನಗೇನೋ ಒಂಥರ ತುಂಬನೇ ಖುಷಿ ಕೊಟ್ಟಿರೋವಂಥದ್ದು. ಟೀಸರ್ ಈಗಷ್ಟೇ ನೋಡಿದೆ. ಅವ್ರು ನೋಡ್ರಿ, ಅವ್ರು ಮಾತಾಡೋದ್ರಲ್ಲಿ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವ್ರ ಕಣ್ಣಲ್ಲೇ ಗೊತ್ತಾಗುತ್ತೆ ಎಷ್ಟು ಇನೋಸೆನ್ಸ್ ಇದೆ ಅಂತ ಅನ್ನೋವಂಥದ್ದು. ಪ್ರಪಂಚದಲ್ಲಿ ನನಗೆ ಗೊತ್ತಿರೋ ಹಾಗೆ ರೂಢಿಸ್ಕೊಳ್ಳೋದಕ್ಕೂ ಕಷ್ಟವಾಗುವಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ, ಶಕ್ತಿಯುತವಾದಂಥ ಕ್ಯಾರೆಕ್ಟರ್ ಇದೆ ಅಂತ ಅನ್ನೋದಾದರೆ ಅದು ಇನೋಸೆನ್ಸ್. ಅದು ಇವತ್ತು ಅಷ್ಟು ಇನೋಸೆನ್ಸನ್ನು ಮೈದುಂಬ ಹೃದಯವನ್ನು ತುಂಬಿಕೊಂಡು ಸಿನಿಮಾ ಮಾಡಿದಂಥ ಒಂದಿಷ್ಟು ಜನರಿದ್ದಾರೆ. ಯಾವುದು ಸೋಲುತ್ತೋ ಯಾವ್ದು ಗೆಲ್ಲುತ್ತೋ ಗೊತ್ತಿಲ್ಲ, ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ ರೀ. ಇನೋಸೆನ್ಸ್ ಮಾತ್ರ ಗ್ಯಾರಂಟಿ ಗೆಲ್ಲುತ್ತೆ. ಅಷ್ಟು ಇನ್ನೋಸೆಂಟಾಗಿ ನೀವು ಈ ಸಿನಿಮಾ ಮಾಡಿದ್ದೀರಿ ಅಂತ ಅನ್ನೋದಾದರೆ ನಾವು ಹೆಸರಿಸ್ತಾ ಏನು ಹೋಗೋಕ್ಕೆ ಹೋಗಲ್ಲ. ಯಾಕಂದರೆ ಮತ್ತೆ ಯಾರೋರಿಗೆ ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ಅನ್ನೋವಂಥದ್ದು. ಒಟ್ಟಾರೆ ಗೆಲ್ಲುವ ಎಲ್ಲ ಲಕ್ಷಣಗಳು ಈ ಸಿನಿಮಾ ತನ್ನನ್ನು ತಾನು ತುಂಬಿಸ್ಕೊಂಡಿದೆ. ಈ ಎಲ್ಲ ಇಡೀ ತಂಡಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಒಬ್ಬೊಬ್ಬರಿಗೆ ಹೆಸರು ಬೇಡ ಅಂತ ಹೇಳಿದ್ರು. ಅವಾಗಲೇ ಹೇಳ್ತಾರೆ, ನೋಡಿ ಇಲ್ಲಿ ನೋಡಿ ಇವರೇ ನೋಡಿ, ಅಲ್ಲಿ ಲುಕ್ ನೋಡಿ ಅಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ತಾ ಇದೆ. ರೆಕಾರ್ಡ್ ಮಾಡ್ಕೊ ಯಾರು ನೋಡಿ ಇಲ್ಲಿ ಮೋಕ್ಷಿ
ಮೋಕ್ಷಿ ನೋಡಿ, ನಾನು ಇಲ್ಲಿ ಹೋಗ್ಬೇಕಾರೆ ಹಿಂಗೆ ಬರ್ಬೇಕಾರೆ ಬೇಗ ಮುಗಿಸಪ್ಪ ಅಂತ ಹೇಳ್ಬಿಟ್ಟು ಕಳಿಸಿದ್ದೆ. ಏನು ನಾನೇನು ಜಾಸ್ತಿ ಹೇಳಬೇಕಾಗಿಲ್ಲ ಈ ಸಿನಿಮಾದ ಬಗ್ಗೆ. ಈ ಥರದ್ದು ಒಂದು ತಂಡಕ್ಕೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ ಇದ್ದಲ್ಲಿ ಈ ತಂಡ ಮತ್ತೆ ಮತ್ತೆ ಒಂದಿಷ್ಟು ದೊಡ್ಡ ಸಿನಿಮಾಗಳನ್ನ ಮಾಡೋದಕ್ಕೆ. ಯಾಕಂದ್ರೆ ನಾನು ಇನ್ನೊಂದು ಕೇಳಿದೆ, ಡೈರೆಕ್ಟರ್ನ ಕುಂಡ್ರಿಸ್ಕೊಂಡು ಕೇಳ್ತಾ ಇದ್ದೆ, ಎಷ್ಟು ದಿವಸ ಶೂಟ್ ಮಾಡಿದ್ರಿ ಅಂತ. 65 ದಿವಸ ಶೂಟ್ ಮಾಡಿದ್ದೀನಿ ಅಂತಂದರು. ಇದನ್ನು ಬಿಟ್ಟು ಯಾವುದನ್ನು ಕಾಲ್ ಶೀಟ್ಗಳನ್ನು ಬಿಟ್ಟು 65 ದಿವಸ. ಇವತ್ತು ಸುಮ್ಮನೆ ನಾನು ಹೇಳ್ತಿದ್ದೀನಿ, ಈಗ ರೆಗ್ಯುಲರ್ ಸಿನಿಮಾದು ದೊಡ್ಡ ದೊಡ್ಡ ಗಾತ್ರದ ಸಿನಿಮಾಗಳು ಏನೇನು ಇದಾವಲ್ಲ, ಆ ಮಟ್ಟದ ಕಾಲ್ ಶೀಟಿನ ಅಂದರೆ ದಿವಸಗಳ ಇದು. ಸೊ ಅಲ್ಲೇ ಗೊತ್ತಾಗುತ್ತೆ ಇವರು ಅದನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು ಅಂತ ಅನ್ನೋದು ಅಷ್ಟೇ ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನ್ನೋದ್ರಲ್ಲಿ ಇಲ್ಲಿ ನಿರ್ಮಾಪಕರಾಗಿಯೂ ಕೂಡ ಅಂಬಾಲಿಯವರು ಮತ್ತು ಅವ್ರ ತಾಯಿಯವರಿಗೆ ದೊಡ್ಡ 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 ಸಲಾಮ್ ನಿಮಗೆ. ಯಾಕಂತಂದರೆ ಮೊದಲನೇ ಸಿನಿಮಾದಲ್ಲೇ ಸಿನಿಮಾ ಚೆನ್ನಾಗಿ ಬರಬೇಕು. ಇಲ್ಲಿ ನೋಡಿ ಯಾವ ಸ್ಟಾರ್ಸ್ ಇಲ್ಲ, ಯಾಕಂತಂದರೆ ಇಲ್ಲಿ ಸಿನಿಮಾನೇ ಇಲ್ಲಿ ಮಾತಾಡಬೇಕು ಅಂತ ಅನ್ನುವಂಥದ್ದು. ಸೊ ಈ ಥರ ಮುಕುತೋಳಿ ಮೇಡಮ್. ನನಗೆ ಇನ್ನೊಂದೇನು ಗೊತ್ತಾ ಖುಷಿಯಾಗಿದ್ದು, ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಅದ್ಭುತವಾದಂಥ ವ್ಯಕ್ತಿತ್ವ, ಕಲಾವಿದ, ಮತ್ತು ಒಂದು ಡ್ಯಾನ್ಸರ್ ಅಂತ, ಡ್ಯಾನ್ಸ್ ಅಂತ ಬಂದಾಗ, ಫೈಟ್ ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನೋದನ್ನು ಇವತ್ತು ಅಪ್ಪು ಸರ್ ಅವರು ಆ ಮಾರ್ಕನ್ನು ಹಿಂಗೆ ಗೆರೆಗೆರೆದ್ಬಿಟ್ಟು ಇದು ಮಾಡಿರುವಂಥದ್ದು. ಇವತ್ತು ನಿಮ್ಗೆ ಹೇಳ್ತೀನಿ ನಾನು, ನಿಮ್ಮ ಲೈಫ್ನಲ್ಲಿ ಇವತ್ತು ಸಿಗಬಹುದಾದಂಥ ಒಂದು ಅತಿ ದೊಡ್ಡ ಅವಾರ್ಡ್ ಇವತ್ತು ನಿಮ್ಗೆ ಸಿಕ್ಕಿದೆ ಅಂತ ಅನ್ನೋದು ಏನು ಗೊತ್ತಾ? ಇವತ್ತು ಮಾಸ್ಟರು ಇಲ್ಲಿ ಬಂದಾಗ, ಯಾಕಂದರೆ ಅಪ್ಪು ಸರ್ ಅವ್ರಿಗೆ ಅವರು ಕೊರಿಯೋಗ್ರಾಫ್ ಮಾಡಿದ್ದಾರೆ, ಅಂದರೆ ಇದು ಫೈಟ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಇವತ್ತು ಅವ್ರ ಹೆಸರನ್ನ ಜೊತೆಯಲ್ಲಿ ಇವತ್ತು ನಿಮ್ಮ ಹೆಸರು ಹೇಳ್ತಾರೆ ಅಂತ ಅನ್ನೋವಂಥದ್ದು ಇದೆ ಗೊತ್ತಾ? ಇಲ್ಲಿ ನಿಮಗೆ ಸಿಕ್ಕಂಥ ನಿಮ್ಮ ಜೀವನಕ್ಕೆ, ಅಂದರೆ ನಿಮ್ಮ ವೃತ್ತಿ ಜೀವನಕ್ಕೆ ಸಿಕ್ಕಂಥ ಒಂದು ಫಸ್ಟ್ ಅವಾರ್ಡ್ ಅಂತಂದರೆ ಇವತ್ತು ಸರ್ ಕೊಟ್ಟಿರೋ ಅಂತಂತಂದರೆ ಇದು ಖಂಡಿತ ತಪ್ಪಾಗಲ್ಲ ರೀ, ಇದು ಖಂಡಿತ ತಪ್ಪಾಗಲ್ಲ. ನಾನೇ ಎಮೋಷ್ನಲ್ ಆಗ್ಬಿಟ್ಟೆ, ಖಂಡಿತ ನಾನೇ ಎಮೋಷ್ನಲ್. ಅವ್ರು ಹೇಳಿದ ತಕ್ಷಣ ನಾನು, ಯಾಕಂದರೆ ಅವ್ರು ಎಂತೆಂಥವ್ರ ಜೊತೆಲಿ ಕೆಲಸ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್. ಅಂಥವ್ರ ಜೊತೆಯಲ್ಲಿ ನೀವು ಅಂಥ ಒಳ್ಳೊಳ್ಳೆ ಮಾತುಗಳನ್ನ ಆಡೋದಂಥದ್ದು, ಅವ್ರಿಗೆ ಇನ್ನೂ ಒಂದು 10 ಸಿನಿಮಾ ಮಾಡುವಂಥ ಆನೆ ಬಲ, ಅದೆಲ್ಲನೂ ಕೂಡ ಎಲ್ಲ ಇಡೀ ಕರ್ನಾಟಕದ ಜನತೆ, ಕನ್ನಡಾಭಿಮಾನಿಗಳು ಮತ್ತು ಸಿನಿಮಾ ಅಭಿಮಾನಿಗಳು ಈ ಸಿನಿಮಾನ ತುಂಬ ದೊಡ್ಡ ರೀತಿಯಲ್ಲಿ ಯಶಸ್ಸು ಮಾಡೋದ್ರ ಮುಖಾಂತರ ಈ ತಂಡಕ್ಕೆ ಹರಿಸಬೇಕು ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ನಾನಿನ್ನ ಬಿಡಲಾರೆ ಟೀಮಿನ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿರ್ದೇಶಕರು ಹಾಗೆ ಅದು ಪುಟಾಣಿ ಗಿಫ್ಟ್ ಒಂದು ತಂದಿದ್ದೀರಲ್ಲ, ಕೊಡಿ, ಪರವಾಗಿಲ್ಲ, ಕೊಡಿ. ಅದು ನೋಡೋದಕ್ಕೆ ಪುಟಾಣಿಯಾಗಿದೆ. ಹೌದು, ಸುತ್ತುಂಗರ ಉಂಗುರ ಸರ್. ಮೋಕ್ಷನ ಸರಿ ಕ್ಯೂರಿಯಾಸಿಟಿ, ಯಾರು ಗಿಫ್ಟ್ ಕೊಟ್ಟರು ಅದ್ರೊಳಗೆ ಏನಿಲ್ಲ. ಸರಿ, ಒಂದು ಫೋಟೋ ಆಪರ್ಚುನಿಟಿ. ಇಡೀ ತಂಡದವ್ರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಲ್ಲಿ ಕೊಡಿ ಅವ್ರಿಗೆ. ಸ್ವಲ್ಪ ಲೈಟಿಗೆ ಮುಂದೆ ಬರಬೇಕು. ಓಕೆ, ಸರ್ ಮೊಬೈಲ್ ಸ್ವಲ್ಪ ಇಳಿಸಿ. ಬೇಕಂತ ಕೂಗಿದ್ದ ಇದು. ನಾನಿನ್ನ ಬಿಡಲಾರೆ ಇಡೀ ತಂಡ ತುಂಬಾ ಒಳ್ಳೇದಾಗ್ಲಿ, ಅದ್ಭುತವಾಗಿ ಸಿನಿಮಾ ಮಾಡಿ ಮುಗಿಸಿದೀರಾ, ಗೊತ್ತಾಗ್ತದೆ ಎಲ್ರೂ ಮಾತಲ್ಲೋ. ಮಾಧ್ಯಮದವರಲ್ಲಿ ತಂಡದ ಪರವಾಗಿ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ, ಒಂದು ಒಳ್ಳೆ ತಂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ಮುಗಿಸಿದ್ದಾರೆ. ನಿಮ್ಮ ಸಪೋರ್ಟ್ ಅವ್ರ ಜೊತೆಗಿರ್ಲಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಇನ್ನೊಂದು ಪ್ರೆಸ್ ಮೀಟ್ ಇದೆ, ಕ್ಯಾಮ್ರಾ ತೆಗಿಬಿಡಿ. ಯಾರದು ಕ್ಯಾಮ್ರಾ ತೆಗಿತಾ ಇರೋದು? ಹಾ,